ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ನಾವು ಜನಮತವನ್ನು ಕೇಳ್ತಾ ಜನಾಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. 8 ತಾಲೂಕುಗಳನ್ನು ಕವರ್ ಮಾಡ್ತಾ ಇದ್ದೀವಿ ಅಂತ. ಇವತ್ತು ನಾವಿರೋದು ವಿಜಯಪುರದಲ್ಲಿ. ಇಲ್ಲಿನ ಬಸ್ ಸ್ಟ್ಯಾಂಡಲ್ಲಿ ಜನರ ಅಭಿಮತ ಯಾರ ಕಡೆ ಇದೆ, ಅವರ ಒಲವು ಯಾರ ಕಡೆ ಇದೆ ಅನ್ನೋದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೊರಡೋಣ. ಏನೈತೆ ಸರ್? ನಮಸ್ಕಾರ. ಹೆಸರು ರಾಮಚಂದ್ರ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ಆಟೋ ಶಂಕರ್. ಓಕೆ, ಈ ಸರಿ ಲೋಕಸಭಾ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಹೌದು. ಯಾರಿಗೆ ನಿಮ್ ಬೆಂಬಲ? ನಮ್ಮ ಬೆಂಬಲ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಏನೋ ಪಾಪ ಬಡವರಿಗೆಲ್ಲ ಒಳ್ಳೆ ಇದು ಮಾಡಿದಾರಲ್ಲ, ಅದ್ರ ಕಾಂಗ್ರೆಸ್ ಎಲ್ಲ ಅನುಕೂಲ. ಯೋಜನೆಗಳ ಹೌದು ಅನುಕೂಲ ಆಗ್ತಿದ್ಯಾ? ಪರವಾಗಿಲ್ಲ, ಇರೋದ್ರಲ್ಲಿ ಆಗ್ತಾ ಇದೆ. ನಮ್ಗಂತೂ ಬರ್ತಾ ಇಲ್ಲ, ಪಾಪ ಬಡವರಿಗೆಲ್ಲ ಬರ್ತಾ ಇದೆ. ನಿಮ್ಗೆ ಯಾಕೆ ಬರ್ತಿಲ್ಲ? ನಾವು ಮಾಡಿಸಿಲ್ಲ, ಬಂದಿಲ್ಲ. ಅನುಕೂಲವಾಗಿದ್ದೀರಾ ನೀವು? ಓಕೆ ಸರ್, ಈ ಸರಿ ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಯಾರು ಆಗ್ತಾರೋ ಗೊತ್ತಿಲ್ಲ, ಅದೆಲ್ಲ. ನಿಮ್ಗೆ ಏನಿಸ್ತಿ? ಇವ್ರಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಏನ್ ಇವರೇ ನಮ್ಮ ಕಾಂಗ್ರೆಸ್ ಅವರೇ ಬೇಕು. ಕಾಂಗ್ರೆಸ್ ಅವರೇ. ರಾಹುಲ್ ಗಾಂಧಿ, ಖರ್ಗೆ ಅವರಿದ್ದಾರೆ. ಅಷ್ಟೇ. ಇಬ್ರಲ್ಲಿ ಒಬ್ಬರಾದ್ರೆ ಪರವಾಗಿಲ್ಲ. ಪರವಾಗಿಲ್ಲ. ಏನ್ ಅನುಕೂಲಗಳು ತಂದ್ಕೊಡ್ಬೇಕು ಅನ್ಸುತ್ತೆ ಇನ್ನು ಬೇಕಂದ್ರೆ ನಮ್ಗೆ ಮೇನ್ ಏನಂದ್ರೆ ನಮ್ಮ ಊರಲ್ಲಿ ರಸ್ತೆಗಳು ಸರಿ ಇಲ್ಲ. ಮೇನ್ ರಸ್ತೆಗಳು ಸರಿ ಇಲ್ಲ. ಸ್ವಲ್ಪ ಪ್ರಾಬ್ಲಮ್ ನಮ್ಮ ಊರಲ್ಲಿ. ವಿಜಯಪುರದಲ್ಲಿ ಪ್ರಾಬ್ಲಮ್ ಅಂದ್ರೆ ಇದೊಂದು. ಯಾರೂ ಕಿವಿ ಮೇಲೆನೆ ಹಾಕಂತ ಇಲ್ಲ. ಮೇನ್ ಕೇಳಿ ನೋಡಿದ್ರಿ, ಕೇಳಿದ್ರು. ಇವರು ಕೌನ್ಸಿಲರ್ ಆಗಿದಾರಲ್ಲ, ಅವರೆಲ್ಲ ಆರಾಮಾಗಿದ್ದಾರೆ ಅಷ್ಟೇ. ಆರಾಮಾಗಿದ್ದಾರೆ. ಹಾಯ್ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅರವಿಂದ್ ಅಂತ. ಅರವಿಂದ್ ಅವರೇ, ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಗೊತ್ತಾ? ಗೊತ್ತಾಯ್ತು ಸರ್. ಓಕೆ, ಯಾರಿಗೆ ನಿಮ್ಮ ಬೆಂಬಲ? ಕಾಂಗ್ರೆಸ್, ಬಿಜೆಪಿನ? ನಮ್ಮ ಬೆಂಬಲ ಯಾರು ಚೆನ್ನಾಗಿ ಸರ್ಕಾರ ಮಾಡ್ತಾರೋ ಅವ್ರಿಗೆ. ಯಾರು ಅನ್ಸುತ್ತೆ ಚೆನ್ನಾಗಿ ಅಂದ್ರೆ? ಇವಾಗ ಅಟ್ ಪ್ರೆಸೆಂಟ್ ಮೋದಿ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರೇ ಕಂಟಿನ್ಯೂ ಆಗಬೇಕಾ, ಚೇಂಜ್ ಆಗಬೇಕಾ? ಅಲ್ಲ, ಕಂಟಿನ್ಯೂ ಆದರೆ ಒಳ್ಳೇದು. ಸರ್, ಯಾಕೆ ಅಂದರೆ ಎಷ್ಟೊಂದು ಎಣಿಸ್ದೇರಷ್ಟು ಸಹಾಯ ಎಷ್ಟೊಂದು ಇದು ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಎಣಿಸ್ದೇರಷ್ಟು ಸಹಾಯ ಮಾಡಿದಾರಾ? ಓಕೆ, ಅಂದರೆ ನಮಗೆ ಅಲ್ಲ, ದೇಶಕ್ಕೆ ಮಾಡಿದ್ದಾರೆ. ದೇಶಕ್ಕೆ ಮಾಡಿದ್ದಾರೆ. ನಮ್ಗೆ ಮಾಡ್ದಂಗೆ, ನಿಮಗೆ ಮಾಡ್ದಂಗೆ. ಓಕೆ, ಒಳ್ಳೆ ಮಾತು ಹೇಳಿದೆ. ಓಕೆ, ಈ ಸರಿ ಹಂಗಿದ್ರೆ ಮತ್ತೊಮ್ಮೆ ಮೋದಿ ಬಂದರೆ ಏನು ಅನುಕೂಲ ಆಗ್ಬೋದು ಇನ್ನು ಎಕ್ಸ್ಟ್ರಾ? ಇನ್ನೇನು ಅನುಕೂಲ ಆಗ್ಬಂದ್ರೆ ಅವ್ರು ಇನ್ನೂ ಸ್ಟೂಡೆಂಟ್ಸ್ ಜಾಸ್ತಿ ಸಪೋರ್ಟ್ ಮಾಡಬೇಕು ಅಂತ ಕೇಳಿ. ಯಾವ ಥರ ಅಂದರೆ ಈಗ ಜಾಸ್ತಿ ಕೆಳವರ್ಗದ ಮಕ್ಕಳಿಗೆಲ್ಲ ಜಾಸ್ತಿ ಇನ್ನೂ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಮತ್ತೆ ಅವ್ರಿಗೆ ಲೆವೆಲ್ಗೆ ರೀಚ್ ಆಗಬೇಕು ಅಂತೀಯಾ? ಇವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅದೇನು ಇದು ಮಾಡಲ್ಲ. ಇವಾಗ ಡಿಗ್ರಿಯಲ್ಲಿ ಮುಂದೆ ಬರಬೇಕಾದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನಾದ್ರು ಸಪೋರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ನಮ್ಮವರೆಲ್ಲ ಚೆನ್ನಾಗಿ ಹೋಗ್ಬೋದು. ಇವಾಗ ಒಂದಷ್ಟು ಯೂತ್ ಇರ್ತಾರೆ, ಫಸ್ಟ್ ಟೈಮ್ ವೋಟ್ ಮಾಡ್ತಿರೋರು. ಅವರೆಲ್ಲ ಕೆಲವರು ಏನು ಯೋಚನೆ ಮಾಡಿರ್ತಾರೆ ಅಂದ್ರೆ, ನಾನು ಯಾಕೆ ವೋಟ್ ಮಾಡಬೇಕು, ಒಂದು ವೋಟಿಂದ ಏನು ಚೇಂಜ್ ಆಗುತ್ತೆ ಅನ್ನೋ ಅಸಡ್ಡೆ ಇರುತ್ತೆ ಅವ್ರ ಮೈಂಡಲ್ಲಿ. ಒಂದು ಫಾಲ್ಸ್ ಅಸಂಪ್ಷನ್ ಇರುತ್ತೆ. ಅವ್ರಿಗೇನು ಹೇಳ್ತೀಯಾ? ಅವ್ರಿಗೇನು ಹೇಳ್ತೀನಿ ಅಂತೇಳಿ, ಅವ್ರು ಯೂತ್ ಸರ್. ಅವರು ಇವಾಗ ಬಿಸಿ ರಕ್ತ ಅವ್ರಿಗೆ ಗೊತ್ತಾಗಲ್ಲ ಏನು ನಡೀತೈತೆ ಏನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಏನು ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಅವರು ಯೋಚನೆ ಮಾಡಿಬಿಟ್ಟು ನಮ್ಮ ಮುಂದೆ ಇವಾಗ ಇವ್ರಿಗೆ ಓಟ್ ಹಾಕಿದ್ರೆ ಮುಂದೆ ನಮ್ಗೆ ಏನು ಮಾಡ್ತಾರೆ ಅವರು ಅನ್ನೋದು ಯೋಚನೆ ಮಾಡಿಬಿಟ್ಟು ಅವ್ರು ಓಟ್ ಹಾಕಬೇಕು. ದಯವಿಟ್ಟು ಯೂತ್ ಎಲ್ಲರೂ ದಯವಿಟ್ಟು ವೋಟ್ ಮಾಡಿ, ಮಿಸ್ ಮಾಡದೆ ವೋಟ್ ಮಾಡಿ, ಯೋಚನೆ ಮಾಡಿ ವೋಟ್ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಎಂ ರಾಮ್ ದಾಸ್. ನಿಮ್ಮ ಬೆಂಬಲ ಯಾರಿಗೆ ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಅಂದ್ರೆ ಮೋದಿ ಎಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿ ಕಾಂಗ್ರೆಸ್ ಅವ್ರು ಏನು ಮಾಡಿದ್ರು ಅಂತಾರಲ್ಲ, ಇಂದಿರಾ ಗಾಂಧಿ ಮಾಡಿರೋದಾಗೆ ಮೋದಿ ಓದಿರೋದು. ಓದಿ ಇವಾಗ ಏನು ಮಾಡಿದ್ರು ಅಂದರೆ ಟ್ಯಾಕ್ಸ್ಗಳೆಲ್ಲ ಮಾಡಿ ಜನಗಳಿಗೆ ಇದು ಮಾಡಿದ್ರಲ್ಲ. ಇವ್ರು ಕಾಂಗ್ರೆಸ್ ಅವರು 5 ಯೋಜನೆಗಳನ್ನು ಬಿಡುಗಡೆ ಮಾಡಿದ್ರು, ಗ್ಯಾರಂಟಿ ಮಾಡಿದ್ರಲ್ಲ. ಇವಾಗ ಮೋದಿ ಓದಿರೋದು ಕಾಂಗ್ರೆಸ್ ಅವ್ರು ಮಾಡಿರೋದ್ರಾಗೆ ಮೋದಿ ಓದಿ ಟೀ ಮಾರ್ಕೊಂಡು ಪ್ರಧಾನಿ ಮಾಡೋರು ಅಂದರೆ ಈ ಥರ ಜನಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇವಾಗ ಕಾಂಗ್ರೆಸ್ ಅವ್ರು ಬಂದು 5 ಯೋಜನೆಗಳು ಬಿಡುಗಡೆ ಮಾಡೋರು, ಅದ್ರಿಗೆ ಕಾಂಗ್ರೆಸ್ಗೆ ಸಪೋರ್ಟ್. ಇವಾಗ 5 ಯೋಜನೆಗಳು ಅನುಕೂಲ ಆಗ್ತಿದೆಯಾ ಸರ್? ಆತೈತೆ. ಓಕೆ, ಇವಾಗ ಹಂಗಿದ್ರೆ ಏನು ಕಾಂಗ್ರೆಸ್ ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಾ ಇದ್ದೀರಾ? ರಾಹುಲ್ ಗಾಂಧಿ. ಯಾಕೆ ರಾಹುಲ್ ಗಾಂಧಿ? ಯಾಕಂದ್ರೆ ಅವರೇ ಎಲ್ಲ ಇಂದಿರಾ ಗಾಂಧಿ ಪೀರಿಯಡ್ ನಿಂದ ಮಾಡಿರೋದೇ ಅವರು. ಅವ್ರ ಫ್ಯಾಮಿಲಿ ಅವರು 60-70 ವರ್ಷದಿಂದ ಮಾಡಿರೋದೇ ಕಾಂಗ್ರೆಸ್. ಹಾಯ್. ನಿಮ್ಮ ಹೆಸರು? ಮನೋಜ್ ಅಂತ. ಮನೋಜ್ ಅವರೇ, ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಗೊತ್ತಲ್ವಾ? ಗೊತ್ತು. ಯೂತ್ ನಾವೆಲ್ಲ ಮಿಸ್ ಮಾಡದೆ ವೋಟ್ ಮಾಡಬೇಕು ಭಾವಿಸ್ತಾ ಇದ್ದೀನಿ. ನೇಷನ್ ಫಸ್ಟ್, ವೋಟಿಂಗ್ ಮಸ್ಟ್ ಆಗಬೇಕು. ಎಲ್ಲ ಯುವಕರು ವೋಟಿಂಗ್ ಕಂಪಲ್ಸರಿ ಮಾಡಲೇಬೇಕು. ಓಕೆ, ಈ ಸರಿ ಹಾಗಿದ್ರೆ ನಿಮ್ಮ ಬೆಂಬಲ ಯಾರಿಗೆ? ಭಾರತ್ ಮಾತೆಗೆ ಯಾರು ಜೈಕಾರ ಕೂಗ್ತಾರೋ, ನೇಷನ್ ಫಸ್ಟ್ ಅಂತ ಯಾರು ಘೋಷಣೆ ಕೂಗ್ತಾರೋ ಅವ್ರಿಗೆ ನಮ್ಮ ಬೆಂಬಲ. ನಿಮ್ಮ ಪ್ರಕಾರ ಯಾರು ಕೂಗ್ತಾ ಇದ್ದಾರೆ ಅನ್ಸುತ್ತೆ? ಅದೆಲ್ಲ ಗೊತ್ತಾಗುತ್ತೆ. ಅಭಿವೃದ್ಧಿ ಪರ ಯಾರು ಹೋಗ್ತಿದ್ದಾರೆ, ಇತ್ತೀಚೆಗೆ ಕಳೆದ 10 ವರ್ಷದಿಂದ ಅಭಿವೃದ್ಧಿ ಎಷ್ಟಾಗಿದೆ ಅಂಥವ್ರಿಗೆ ನಾವು ಮತ ಹಾಕ್ತೀವಿ. ಓಕೆ, ಪ್ರೈಮ್ ಮಿನಿಸ್ಟರ್ ಹಂಗಿದ್ರೆ? ಪ್ರೈಮ್ ಮಿನಿಸ್ಟ್ರು ಮೋದಿಜಿನೇ ಆಗ್ಲಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ಮಹೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ನಮ್ಮ ಭಾರತದಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾವಂತೆ ಅಂತ 10 ವರ್ಷದಿಂದ ಈಚೆ ಗೊತ್ತಾಗಿದೆ. ಮೋದಿ ಬಂದ ಮೇಲೆ
ಅರ್ಥ ಆಯ್ತಾ? 5 ದೇಶದವ್ರು ಬಂದರೂ ನಮ್ಮ ದೇಶನೇನು ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ಅದು ತಿಳ್ಕೊಂಡು ವೋಟ್ ಮಾಡಿರಿ. ಏನು ಮೋದಿಗೆ ಮೋದಿಗೆ ಗೆಲ್ಲಿಸ್ಬೇಕು. ಮೋದಿಗೇನು ನಾವು ಅಕಸ್ಮಾತ್ ಗೆಲ್ಸಿಲ್ಲ ಅಂದರೆ ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನ ಭಾಳ ನೋವು ತಿನ್ಬೇಕಾಗ್ತದೆ ಮುಂದಕ್ಕೆ. ಇದು ನಾವು ಹೇಳೋದು. ಯಾಕೆ ಅನ್ಸುತ್ತೆ ಹಾಗಂತ? ಇಲ್ಲ, ಅವ್ರು ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ದೇಶ ಎಲ್ಲ ಪ್ರಪಂಚದಲ್ಲಿ ನಮ್ಮ ದೇಶ ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು 5-6 ದೇಶಕ್ಕೆ ಮಾತ್ರ ಗೊತ್ತಿತ್ತು. ಈಗ ನಂಬರ್ 1 ಇಂಡಿಯಾ ಆಗಿದೆ ಇಡೀ ವರ್ಲ್ಡಲ್ಲಿ. ಇದು ಕಾರಣ ಎಲ್ಲರೂ ಕೈ ಜೋಡಿಸಿ ನಮ್ಮ BJPಗೆ ಓಟ್ ಕೊಟ್ಟರೆ ಮೋದಿಜಿ ಬರ್ತಾರೆ. ಓಕೆ, ಬಂದರೆ ಮುಂದಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಜನ್ರೇಷನ್ ಭಾಳ ಚೆನ್ನಾಗಿದೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಶ್ರೇಯಸ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ನಡೀತಾ ಇದೆ, ನಿಮಗೂ ಗೊತ್ತಿರುತ್ತೆ. ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ BJP. ಯಾಕೆ BJP? ಏಕೆ BJP ಅಂದರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಲ್ಲರೂ. ಹಿಂದುತ್ವ, ಅಭಿವೃದ್ಧಿ. ಸುಧಾಕರ್ ಮೇಲೆ ಭರವಸೆ. ಏನಂತ ಭರವಸೆ ಏನು ಸುಧಾಕರ್ ಅವ್ರ ಮೇಲೆ? ಚಿಕ್ಕಬಳ್ಳಾಪುರ ಇಂಪ್ರೂವ್ಮೆಂಟ್ ಮಾಡಿದಾರಲ್ಲ, ಹಂಗೆ ನಮಗೂ ಮಾಡ್ತಾರೆ ನಿಮಗೂ ಮಾಡ್ತಾರೆ ಅಂತ ಅಷ್ಟೇ. ಓಕೆ, ಹಾಗಿದ್ದಲ್ಲಿ ಈ ಬಾರಿ ಸುಧಾಕರ್ ಅವ್ರು ಬಂದ್ರೆ ನೀವು ಹೇಳ್ತಾ ಇದ್ರಿ ಹಾಗೆ ಈ ತರ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ. ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ? ಶಾಶ್ವತ ನೀರಾವರಿ ಯೋಜನೆ. ಶಾಶ್ವತ ನೀರಾವರಿ ಯೋಜನೆ ಬೇಕೇ ಬೇಕು. ಇಲ್ಲಿ ಬೇಕು. ವಿಜಯಪುರ ಬೇಕೇ ಬೇಕು. ನೀರಿಗೆ ಜಾಸ್ತಿ ಪ್ರಾಬ್ಲಮ್ ಇರೋದು ವಿಜಯಪುರದಲ್ಲ. ನೀರು ಬೇಕು ಅಂತ ವಿಜಯಪುರದಲ್ಲ. ಚಿಕ್ಕಬಳ್ಳಾಪುರ ನೋಡ್ಬೋದು ಇವಾಗ ನೀವೆಲ್ಲಾನು ನೀರಿಗೆ ಕರೆಕ್ಟಾಗಿ ಇದೆಯಲ್ಲ, ನೀರು ಅನುಕೂಲ ಇದೆ. ಬೆಂಗಳೂರು ನೋಡಿದ್ದೀರಾ ಯಾವ ಥರ ಆಗಿದೆ? ಆ ಥರ ಬೇಕು ಅಂತ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? BJPಗೆ ಕೊಡೋಣ ಅಂತ ಇದ್ದೀರಿ. ಯಾಕೆ ಅಂದರೆ ಮೋದಿ ಅವರು ಕೇಂದ್ರದಲ್ಲಿ ಇದ್ರೆ ಏನೋ ಅಲ್ಲಿ ಯಾರನ್ನ ಕೂತ್ಕೊಂಡ್ಲಿ ಇಲ್ಲಿ ಕೇಂದ್ರದಲ್ಲಿ ಮಾತ್ರ ಮೋದಿಯವರೇ ಬರಬೇಕು. ಯಾಕೆ ಸರ್? ಯಾಕೆ ಅಂದರೆ ಅವರು ದೇಶಕ್ಕೆ ಹೋರಾಡ್ತಾವ್ರೆ, ದೇಶನ ಕಾಪಾಡ್ತಾ ಇದ್ದಾರೆ, ಸೈನಿಕರನ್ನ ಕಾಪಾಡ್ತಾ ಇದ್ದಾರೆ. ನಮ್ಮ ಜನಕ್ಕೋಸ್ಕರ ಸೈನಿಕರಿಗೆ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಯಾಕೆಂದರೆ ಪಾಕಿಸ್ತಾನದವ್ರು ಬಂದು ಯಾವಾಗ ಬಿದ್ದೋತಾರೋ, ಚೈನಾ ಅವ್ರು ಯಾವಾಗ ಬಂದು ಬಿದ್ದೋಗ್ಬಿಡ್ತಾರೋ, ಅದಕ್ಕೋಸ್ಕರ ನಮ್ಮ ದೇಶ ಕಾಪಾಡಬೇಕು. ಅವರಿದ್ರೇ ದೇಶ ಉಳಿತಾಯ. ಓಕೆ, ಇವಾಗ ನೀವು ಹೇಳಿದ್ರೆ ಏನು ದೇಶ ರಕ್ಷಣೆ ಮಾಡ್ತಾರೆ. ಹೌದು. ಜನಸಾಮಾನ್ಯರಿಗೆ ಯಾವ ರೀತಿ ಸಹಾಯ ಆಗ್ಬೋದು ಅಂತ ಮಾಡ್ತಾರೆ. ಜನಸಾಮಾನ್ಯರಿಗೆ ಇವತ್ತು ಅವರು ಬಂದಾಗಿನಿಂದನೂ 5 kg ಫ್ರೀಯಾಗಿ ಕೊಡ್ತಾನೆ ಇದ್ದಾರೆ ಅಕ್ಕಿ. ಇವರು ಈಗ ಬಂದರು, ಇವಾಗ ನಾನು ಕೊಡ್ತೀನಿ ಅಂತಾರೆ, 10 kg ಕೊಡ್ತಾರೆ, 10 kg ಕೊಡ್ತೀನಿ ಅಂತಾರೆ, 5 kg ಕೊಡ್ತಾರೆ. ಏನೋ ಕಾಸು ಹಾಕ್ತೀನಿ ಅಂತಾರೆ, ಕಾಸು ಹಾಕಲ್ಲ, ಇದು ಹಾಕೋದಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವಾಗ 5 ಯೋಜನೆಗಳು ಅನುಕೂಲನಾ ಅನಾನುಕೂಲನಾ? ಇಲ್ಲ, ಮಾಡ್ಬೋದು, ಆದರೆ ಹೆಂಗಸರಿಗೆ ಜಾಸ್ತಿ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ. ಯಾವ ಥರ ಸರ್? ಏನಕ್ಕೋಸ್ಕರ ಅಂದರೆ ಗಂಡಂದ್ರು ಇವರೆಲ್ಲ ಟೂರುಗಳು ಅಲ್ಲಿ ಹೋಗ್ತಾರೆ. ಗಂಡಂದ್ರೆ ಏನು ಮಾಡೋದು ಮನೆಯಲ್ಲೇ ಅಂತ. ಹೌದು, ನಿಮ್ಗೆ ಪ್ರಾಬ್ಲಮ್ ಫೇಸ್. ಹೌದು, ಪ್ರತಿಯೊಬ್ಬ ಗಂಡಸ್ಗೂ ಹೆಂಗಸ್ರು ಮನೆಯಲ್ಲಿ ಮಾಡಾಕಿದ್ರೆ ತಾನೇ ಇವ್ರು ತಿನ್ನೋದು. ಅವ್ರು ಬ್ಯಾಗ್ಗಳು ಎತ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಾರೆ. ಈ ಗಂಡಸ್ರು ಏನು ಮಾಡೋದು? ಅಲ್ಲ ಹೇಳಿ ಸರ್, ಗಂಡಸ್ರು ಏನು ಮಾಡೋದು? ಹೋಟ್ಲಲ್ಲಿ ತಿನ್ನೋದು, ದುಡ್ಡಿದ್ರೆ ತಿಂತಾನೆ, ಇಲ್ದಿದ್ರೆ ಅಲ್ಲಿ ಪಚ್ಚಂತಾನೆ ಬಸ್ ಸ್ಟ್ಯಾಂಡ್ನಲ್ಲಿ. ಹಂಗಾಗೋಗ್ಬಿಟ್ಟೈತೆ. ಬೇಡ, ಯಾಕೆಂದ್ರೆ ನಮಗೆ ಫ್ರೀ ಏನು ಬೇಡ. ಏನೋ ಮುಂದೆ ಯಾವ ಥರ ಇತ್ತು ಸರ್ಕಾರ, ಮುಂದೆ ಯಾವ ಥರ ಇತ್ತು ಅದೇ ಥರ ಕಾಂಗ್ರೆಸ್ ಅವರೇ ಇರಲಿ, ನಮಗೆ ಬೇಡ. ಯಾಕೆಂದರೆ ಇದು ಯೋಜನೆಗಳು ಬೇಡ. ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಆ ಯೋಜನೆ ಬೇಡ. ಸರ್ಕಾರ ಹಾಳಾಗೋಗ್ತದೆ, ಜನ ಬಡವರು ಇಲ್ಲಂದರೆ ಅಲ್ಲೇ ಸತ್ತೋತಾರೆ. ಯಾಕೆಂದರೆ ಊಟ ಇಲ್ಲ, ತಿಂಡಿ ಇಲ್ಲ. ಈಗ ಕುಡಿಯೋಕ್ಕೆ ಹೋಗ್ತಾರೆ. ಇವತ್ತು 150 ರೂಪಾಯಿ ಇತ್ತು ಪಾಪ ಬ್ರಾಂದಿ, ಇವತ್ತು 200 ರೂಪಾಯಿ ಮಾಡೋರು. ಅದು ಪ್ರಾಬ್ಲಮ್ ಆಗಿದೆ. ಈಗ ಜೀವನ ಮಾಡೋದು, ಈಗ 400 ರೂಪಾಯಿ ಕೂಲಿ ಕೊಡ್ತಾರೆ ಸರ್. ಏನು ಮಾಡೋದು ಅವ್ರ ಜೀವನ? 200 ರೂಪಾಯಿ ಅಲ್ಲಿ ಕುಡ್ದಾಕ್ತಾನೆ, 100 ರೂಪಾಯಿ ತಿಂದಾಕ್ತಾನೆ, ಇನ್ನು 100 ರೂಪಾಯಿ ಮನೆಗೆ ಎತ್ಕೊಂಡೋದು. ಹೆಂಡತಿ ಮಕ್ಳು ಏನು ಮಾಡೋದು? ಬಾಯ್ ಬಾಡ್ಕೊಳೋದು. ಹೇಳ್ತಿದ್ದಾರೆ 2000 ರೂಪಾಯಿ ನಾವು ಇವಾಗ ಕೊಡ್ತಾ ಇದೀವಿ, ಹಂಗೆ ಅಕ್ಕಿ ಕೊಡ್ತೀವಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ಇವತ್ತು ಕೊಡ್ಬೋದು ಸರ್, ಇನ್ನು ನಾಳೆಗೆ ಬೇಕಲ್ಲ. ಇವತ್ತು ಊಟ ಹಾಕ್ಬಿಟ್ರೆ ಅಲ್ಲ, ಬೆಳಿಗ್ಗೆ ಬೇಕಲ್ಲ ಸರ್. 2000 ರೂಪಾಯಿ ಎಷ್ಟು ದಿನ ಆಗುತ್ತೆ ಸರ್? ಎಷ್ಟು ದಿನ ತಿಂತಾರೆ? 2000 ರೂಪಾಯಿ ಒಂದು 5 ದಿನ ಕೂಡ ತಿನ್ನೋಕ್ಕಾಗಲ್ಲ. 2000 ರೂಪಾಯಿ ಹೆಂಗಸರು ಟೂರ್ ಹೋಗ್ತಾರೆ, ಇವರು ಇಲ್ಲಿ ಮಜಾ ಮಾಡ್ತಾರೆ ಅಷ್ಟೇ. ಹಂಗಾಗ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಕಾಂತರಾಜ್ ಅಂತ. ಕಾಂತರಾಜ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ನಾವು ಮೊದಲಿಂದ JDS, ಆದರೆ MP ಎಲೆಕ್ಷನ್ ಬಂದಾಗ ಮಾತ್ರ BJPಗೆ ವೋಟ್ ಮಾಡೋದು. BJPಗೆ ವೋಟ್ ಮಾಡ್ತೀರಾ? ಏನಂತ ಕಾರಣ ಏನು ಸರ್ BJP? ಸರ್ ಮೋದಿ. ಇವಾಗ ಏನು ನೀವು ಹೇಳಿದ್ರಿ ಮೋದಿ ಅಂತ ಅಂದ್ಬಿಟ್ಟು, ಒಂದಷ್ಟು ಜನಕ್ಕೆ ಒಂದು ಕ್ವೆಶ್ಚನ್ ಇರುತ್ತೆ, ಯಾಕೆ ಮೋದಿ? ಸರ್ ಸೇಫ್ಟಿ. ನೀವು ಮನೇಲಿ ಸೇಫ್ಟಿಗಿದ್ರೆ, ಮನೇಲಿ ಯಾರು ಯಜಮಾನ ಸೇಫ್ಟಿ ಇದ್ರೆ ತಾನೇ ಮನೆಯವರೆಲ್ಲ ನೆಮ್ಮದಿ ಇರೋದು. ದಿನ ಸೇಫ್ಟಿ ಇಲ್ಲ ಅಂದರೆ ಯಾರು ಚೆನ್ನಾಗಿರ್ತಾರೆ ಸರ್? ಹಾಗೆ
ಮನೆಗೆ ಮುಖ್ಯ ಅವರು. ಓಕೆ, ಯಜಮಾನ್ರು ಮುಖ್ಯ ಅಲ್ಲ, ಯಜಮಾನ್ರೆ ಮುಖ್ಯ. ಸೇಫ್ಟಿ ಮುಖ್ಯ ಅಂತ Safety ಹೇಳಿದ್ರೆ ಮುಖ್ಯ. ಓಕೆ, ಇವಾಗ ಹಾಗಿದ್ದಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ? ಸರ್, ಕೋವಿಡಲ್ಲಿ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಇಂಡಿಯಾ ವಾಸಿ ಅಲ್ವ ಸರ್? 140 ಕೋಟಿ ಜನಸಂಖ್ಯೆನ ನಿಭಾಯಿಸಿದ್ದಾರೆ. ಅದಕ್ಕೋಸ್ಕರ ಮೋದಿ ಅವರು ಬರಬೇಕು. ಮೋದಿನೇ Okay, ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಸರ್, ಸುಧಾಕರ್ ಅಲ್ಲ, ಯಾರು ಬೇಕಾದ್ರೆ ನಿಂತಿದ್ರು ನಾವು BJP ವೋಟ್ ಮಾಡೋದು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಶಿಕುಮಾರ್. ಶಶಿಕುಮಾರ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ? ಹೌದು, ನಮ್ಮ ಯಾರಿಗೆ? ಬೆಂಬಲ ಮೋದಿನೇ, ಬಿಜೆಪಿ. ಮೋದಿ. ಯಾಕೆ ಮೋದಿ? ದೇಶ ರಕ್ಷಣೆಗೋಸ್ಕರ, ದೇಶ ಹಿಂದುತ್ವ ಇವೆಲ್ಲ ಇರಬೇಕು ಅಂದರೆ ಮೋದಿನೇ ಬೆಂಬಲ ಮಾಡಬೇಕು. ಯಾಕಂದರೆ ಇವಾಗ ನೀವು ನೋಡಿದ್ದೀರಿ, ಮೊನ್ನೆ ವಿಧಾನಸಭೆನಲ್ಲೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರು. ಮುಂದಕ್ಕೆ ಕಾಂಗ್ರೆಸ್ಸೇ ಇದ್ದರೆ ವಿಧಾನಸಭೆನೇ ಪಾಕಿಸ್ತಾನ ಮಾಡಾಕ್ತಾರೆ. ಅವಾಗ ಯಾರಿಗೆ ಉದ್ದಾರ? ಒಂದು ಸರ್ಕಾರ ಪಾಕಿಸ್ತಾನ ಜಿಂದಾಬಾದ್ನ ಸಪೋರ್ಟ್ ಮಾಡ್ತಾರೆ ಅಂತ ಯಾಕೆ ಅನ್ಸುತ್ತೆ? ಇವಾಗ ಮೊನ್ನೆ ನೋಡಿದ್ರಲ್ಲ ನೀವು, ಟಿವಿ ಚಾನಲ್ ಎಲ್ಲ ಕೇಳಿದಿರಲ್ಲ, ಅವು ನೀವು ಕೇಳಿಸ್ಕೊಂಡ್ರಲ್ಲ ಅವ್ರು ಹೇಳಿದ್ದು, ಅವಾಗ ನಿಜಾನ ಸುಳ್ಳ? ಇವಾಗ ನೀವು ಹೇಳಿದ್ರಿ ಏನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದ್ರು ವಿಧಾನಸೌಧದಲ್ಲೇ ಅಂತ. ಅದಕ್ಕೆ ಇವಾಗ ಸರ್ಕಾರ ಹೇಗೆ ಹೊಣೆ ಆಗುತ್ತೆ, ಅಥವಾ ಅಲ್ಲಿದ್ದಂತ ಸರ್ಕಾರ ಹೊಣೆ ಆದ್ರೆ ಅದೇ ಸರ್ಕಾರದ MLCನೇ ಹಿಂದೆನೇ ಇದ್ದವನು, ಕೂಗಿದ್ದು ಅದೇ MLC ಇದ್ದವನು. ಹಾಗೆ ಆಗಿದ್ದಾಗ ಅವರೇ ಹೊಣೆ ಆಗ್ಬೇಕು, ಇನ್ಯಾರು ಹೊಣೆ ಆಗ್ತಾರೆ? ಹಾಗಿದ್ರೆ ಇವಾಗ ಏನು ಇವಾಗ ಅಲ್ಲಿ ನೀವು ಹೇಳಿದ್ರಿ ಕೂಗುದ್ರು ಅಂತ ಅಂದ್ಬಿಟ್ಟು, ಅದು ಹೇಗೆ ಇವಾಗ ಅದು ಏನೋ ಅವ್ರ ಪರ್ಸನಲ್ ಇರ್ಬೋದು, ಅದು ಏನೋ ಒಂದಿರಬಹುದು. ಹೆಂಗ್ ಕೂಗುದ್ರು ಪಾಕಿಸ್ತಾನದಿಂದ ಬಂದ್ರೆ ದೇಶದ್ರೋಹಿ ಕೆಲಸ ತಾನೇ ಅದು. ಅದನ್ನ ಯಾರು ಇದು ಮಾಡ್ತಾರೆ? ಈ ಬಾರಿ ಹಾಗಿದ್ರೆ ಬಿಜೆಪಿ ಬರಬೇಕು ಅಂತ ಹೇಳ್ತಾರೆ. ಹೌದು. ಯಾವ ರೀತಿ ಸುಧಾರಣೆಯನ್ನ ಕಾಣ್ಬೋದು ಅಂತ? ಸುಧಾರಣೆ, ದೇಶದ ರಸ್ತೆ ಸುಧಾರಣೆ ಕಾಣಬೇಕು, ಮತ್ತೆ ನೀರಾವರಿ, ಮತ್ತೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೊಡಬೇಕು. ಸುಧಾಕರ್ ಅವ್ರು ಕೊಡ್ತಾರೆ, ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಆಲ್ರೆಡಿ ಮಾಡವ್ರೆ, ಇಲ್ಲೂ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಹೇಳ್ತಾ ಇದ್ದೀರಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್ ಅಂತ, ಉಪನ್ಯಾಸಕ. ಮಂಜುನಾಥ್ ಅವರ ಉಪನ್ಯಾಸಕರು ನೀವು. ಸರ್ ನಮಸ್ಕಾರ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್, ಈ ಬಾರಿ ಅಲ್ಲ, ಪ್ರತಿ ಬಾರಿನೂ ಬೆಂಬಲ ನಮ್ಮದು ಮೋದಿಗೇನೆ. ಮೋದಿ ಅವರಿಗೆ. ಮೋದಿ ನೇತೃತ್ವ ಸರ್ಕಾರ. ಸೊ ಯಾಕೆ ಅಂದರೆ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಸಹ ನಾವು ಭಾರತವನ್ನು ನೋಡಿದ್ದೀರಿ. BJP ಕಳೆದ 10 ವರ್ಷ ಸರ್ಕಾರ ಇದ್ದಾಗೂ ಸರ್ಕಾರಗಳನ್ನ ನೋಡ್ತಾನಿದ್ದೀರಿ. ಬಹುಶಃ ಹಿಂದೆ ಎಲ್ಲ ಭಾರತ ಅಂದರೆ ತುಂಬ ಹೀನಾಯವಾಗಿ ಕಾಣ್ತಾ ಇದ್ರು ನಮ್ಮ ದೇಶವನ್ನು. ಬಟ್ ಇವತ್ತು ಭಾರತಕ್ಕೆ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಅದು ಯಾರಿಂದ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಮೋದಿಯಿಂದ ಅಂತ ಹೇಳ್ಬೋದು. ಸೊ ಹಾಗಾಗಿ ವಿದ್ಯಾವಂತರೆಲ್ಲ ಸಾಮಾನ್ಯವಾಗಿ, ನಾನೇ ಅಂತಲ್ಲ, ಎಷ್ಟು ಜನ ವಿದ್ಯಾವಂತರಿದ್ದಾರೋ, ಪ್ರಜ್ಞಾವಂತರಿದ್ದಾರೋ, ದೇಶದ ಬಗ್ಗೆ ಅಭಿಮಾನ ಇದ್ದಾರೋ ಅವರೆಲ್ಲರೂ ಸಹ ಮೋದಿ ಪರವಾಗಿ ಮತವನ್ನು ಚಲಾಯಿಸ್ತಾರೆ. ಹಾಗಾಗಿ ಸೊ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಸೊ ಮೋದಿ ಬೆಂಬಲಿತ ಅಭ್ಯರ್ಥಿಗೆ ನಾವು ಮತವನ್ನು ಚಲಾಯಿಸ್ತೀವಿ. ಈ ಬಾರಿ ಸುಧಾಕರ್ ಅವ್ರು ನಿಂತಿದ್ದಾರೆ. ಸುಧಾಕರ್ ಅವ್ರಿಗೆ ಬೆಂಬಲ ಮತವನ್ನು ಚಲಾಯಿಸ್ತೀವಿ. ಸರ್, ಇವಾಗ ತಾನೇ ಒಂದಷ್ಟು ಜನ ಯೂತ್ ಇರ್ತಾರೆ, ಮೊದಲನೇ ಬಾರಿ ವೋಟ್ ಮಾಡ್ತಿರ್ತಾರೆ, 18, 19 ಇರ್ತಾರೆ. ಇವ್ರಿಗೆಲ್ಲ ಒಂದು ಅಸಡ್ಡೆ ಇರುತ್ತೆ ಸರ್ ಮೈಂಡಲ್ಲಿ, ನಾನು ಯಾಕೆ ವೋಟ್ ಮಾಡಬೇಕು, ಇಲ್ಲ ನನ್ನ ವೋಟಿಂದ ಏನು ಚೇಂಜ್ ಆಗುತ್ತೆ, ಅಥವಾ ಇವತ್ತು ಒಂದು ದಿವಸ ರಜಾ ಕೊಟ್ಟಿದ್ದಾರೆ, ಏನು ವೋಟ್ ಮಾಡಿದ್ಬಿಡು, ನೆಮ್ಮದಿಯಾಗಿದ್ಬಿಡೋಣ, ಯಾರಿಗೆ ಗೊತ್ತಾಗುತ್ತೆ ಅನ್ನೋದಿಲ್ಲ. ಅವ್ರಿಗೇನಿಲ್ಲ ಏನು ಸರ್, ನಾವು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀರಿ. ಇದು ನಮಗೆ ಕೊಟ್ಟಿರುವಂಥ ಹಕ್ಕು. ಯಾಕಂದರೆ ಈ ಹಕ್ಕನ್ನು ಯಾರು ಕಚ್ಕೊಳ್ಳೋಕ್ಕಾಗಲ್ಲ ನಮ್ಮಿಂದ. ಹಾಗಾಗಿ ನಾನು ಕೊಡುವಂಥದ್ದು ಒಬ್ಬ ಉಪನ್ಯಾಸಕನಾಗಿ ಎಲ್ಲ ಯುವ ಮತದಾರರು ಮತವನ್ನು ಚಲಾಯಿಸಬೇಕು, ಪ್ರಜಾಪ್ರಭುತ್ವವನ್ನು ಇನ್ನೂ ಬಲಿಷ್ಠಗೊಳಿಸಬೇಕು. ಸೊ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬಾರ್ದು, ಯಾವುದೇ ಜಾತಿ ಮತ ಭೇದ ಭಾವ ಇಲ್ದಿರ ಮತವನ್ನು ಚಲಾಯಿಸಬೇಕು. ಯಾವುದೇ ಆಮಿಷಗಳಿಗೆ ಒಳಗಾಗದೆ ತಮ್ಮ ಮತವನ್ನು ಚಲಾಯಿಸಿ ದೇಶವನ್ನು ಮತ್ತಷ್ಟು ಸದೃಢಗೊಳಿಸಿ ಅಂತ ಕೇಳ್ಕೊತೀವಿ ಸರ್ ಅವರಲ್ಲಿ. ನಮಸ್ಕಾರ. ನಿಮ್ಮ ಹೆಸರು? ಗಂಗರಾಜ್ ಅವರೇ, ಬಿಸಿಲು ಸಖತ್ ಹೊಡಿತಾ ಇದೆ, ಲೋಕಸಭೆ ಚುನಾವಣೆ ಕಾವು ಹಂಗೆ ಇದೆ. ನಿಮ್ಮ ಬೆಂಬಲ ಯಾರಿಗೆ? ಮೋದಿಜಿಗೆ. ಮೋದಿ. ಯಾಕೆ ಮೋದಿ? ಮೋದಿ ಅಂದ್ರೆ ಇಷ್ಟ. ಅದಕ್ಕೆ ಇಷ್ಟ ಏನು, ಆ ಥರ ಏನು ಇಷ್ಟ ಸರ್ ಮೋದಿ ಅಂದರೆ? ಇಲ್ಲ, ನಾವು ಮೋದಿ ಪಕ್ಷನೇ, ಬಿಜೆಪಿ. ಓಕೆ, ಇವಾಗ ಹಾಗಿದ್ದಲ್ಲಿ ನೀವು ಹೇಳಿದ್ರಿ ಏನು ಬಿಜೆಪಿ ಅಂತ ಅಂದ್ಬಿಟ್ಟು, ಬಿಜೆಪಿ ಬಂದರೆ ಏನು ಅನುಕೂಲ ಆಗ್ಬೋದು ಅನ್ಸುತ್ತೆ ಸರ್ ಈ ಬಾರಿ? ಬಿಜೆಪಿ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತದೆ ಅಂತ ಅಷ್ಟೇ. ಯಾವ ರೀತಿಯಾಗಿ? ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ತೌಸಿಫ್ ಪಾಷಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್, ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕಂದರೆ ಎಲ್ಲ ನಮಗೆ ಸವಲತ್ತು ಮಾಡಿಕೊಟ್ಟೈತೆ. ಸವಲತ್ತು ಮಾಡಿಕೊಟ್ಟಿದ್ದಾರೆ. ಹೌದು ಸರ್. ಯಾವ ರೀತಿ? ಎಲ್ಲ ರೀತಿಯಾಗೈತೆ ಸರ್. ಎಲ್ಲ ರೀತಿಯಾಗಿ. ಓಕೆ, ಈ ಸರಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು? ಸರ್, ರಾಹುಲ್ ಗಾಂಧಿ. ಹೌದು. ಯಾಕೆ ಅಂತ ಅನ್ಸುತ್ತೆ? ಯಾಕಂದರೆ ನಮ್ಗೆ ಬೆಟರ್ ಫ್ಯೂಚರ್ ಕಾಣಿಸ್ತದೆ ಕಾಂಗ್ರೆಸ್ ಬಂದರೆ, ಅದಕ್ಕೆ. ಹೌದು ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಮಂಜುಳಾ ಅವರೇ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾರಿಗೆ ನಿಮ್ಮ ವೋಟ್ ಈ ಸರಿ? ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್. ಕಾಂಗ್ರೆಸ್ ಕ್ಯಾಂಡಿಡೇಟ್. ಯಾಕೆ ಕಾಂಗ್ರೆಸ್?
ನಮಗೆ ಬೇಕು ಕಾಂಗ್ರೆಸ್, ಅದೇ ನಾವು ಅದಕ್ಕೆ ಓಕೆ, ಇವಾಗ ಏನು ಅನುಕೂಲ ಆಗ್ಬೋದಕ್ಕ ಕಾಂಗ್ರೆಸ್ ಬಂದ್ರೆ ಅನ್ಸುತ್ತೆ? ಎಲ್ಲ ಅನುಕೂಲನೂ ಸಿಗುತ್ತೆ. ಅನುಕೂಲಗಳು ಸಿಗುತ್ತೆ. ಇವಾಗ ಇಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಇದೆ ಅಕ್ಕ, ಯಾವ ರೀತಿ ಅನುಕೂಲ ಆಗ್ತದೆ ನಿಮ್ಗೆ? ಎಲ್ಲ ಕಡೆಯಿಂದನೂ ಅನುಕೂಲ ಐತೆ. ಇವಾಗ ಹೆಣ್ಮಕ್ಳು ಬಿಟ್ಟಿದ್ದಾರೆ, ಫ್ರೀ ಬಸ್ ಎಲ್ಲ ಚೆನ್ನಾಗಿದೆ. ಕೆಲಸ ಎಲ್ಲ ಆಗುತ್ತೆ. 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 ಈಗ ಕೇಂದ್ರದಲ್ಲಿ ಬಿಜೆಪಿ ಇದೆ ಅಟ್ ಪ್ರೆಸೆಂಟ್, ಹೆಂಗಿದೆ ಅವ್ರದ್ದು? ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ. ನಮ್ಗೆ ಇಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲ ಬೆಂಬಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಯಾರಾಗ ಪ್ರೈಮ್ ಮಿನಿಸ್ಟರ್ ಯಾರಾಗ್ತಾರೆ ನೋಡೋಣ, ಕಾದ್ ನೋಡೋಣ. ಕಾಂಗ್ರೆಸ್ ಇಂದ ಒಬ್ರು ಆಗ್ಬೇಕು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪ್ರಶಾಂತ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಯಂಗ್ ಪೀಪಲ್ ನಾವೆಲ್ಲ ವೋಟ್ ಮಾಡಲೇಬೇಕು. ಏನು ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಬೆಂಬಲ ಯಾರಿಗೆ? ಸರ್, ನಮ್ಮ ಬೆಂಬಲ ರಕ್ಷಾರಾಮಯ್ಯ ಅವರು. ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯ? ಈಸ್ ಯಂಗ್ ಆ್ಯಂಡ್ ಡೈನಮಿಕ್, ಈಸ್ ಯೂತ್. ಒಂದು. ಎರಡನೇದು, ಲೋಕಸಭಾ ಎಲೆಕ್ಷನ್ಸಲ್ಲಿ ನಾವು ಯೋಚನೆ ಮಾಡಿ ಮತ ಹಾಕಬೇಕು. ಫ್ರಮ್ ಪಾಸ್ಟ್ 10 ಇಯರ್ಸಿಂದ ನಮ್ಮ ಪ್ರಧಾನಮಂತ್ರಿಗಳು ಇದುವರೆಗೂ ಅವರು ಹೇಳಿರೋ ಒಂದು ಭರವಸೆಗಳೂ ಕೊಟ್ಟಿಲ್ಲ, ಈಡೇರಿಲ್ಲ. ಫಾರ್ ಎಕ್ಸಾಂಪಲ್ಲು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ವರ್ಷಕ್ಕೆ ಅಂದರು. ಅಂದರೆ 10 ವರ್ಷಕ್ಕೆ ಎಷ್ಟು ಕೋಟಿ ಆಗಬೇಕಾಗಿತ್ತು? ಆಗಿಲ್ಲ. ಮತ್ತು 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀರಿ ಅಂದರು. ಆಗಿಲ್ಲ. 2014 ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ಸು 50ಇಂದ 45, 50, 60 ಈ ರೇಂಜಲ್ಲಿತ್ತು. ಇವತ್ತು ಪ್ರೆಸೆಂಟು 80 ರುಪೀಸು ಡೀಸೆಲ್ ಇದೆ, 82 ರುಪೀಸು, 101, 102 ರುಪೀಸು ಪೆಟ್ರೋಲ್ ಇದೆ. ಮತ್ತು ಅದೇ ಅಲ್ಲ, ಗ್ಯಾಸಿನ ಬೆಲೆ ಇದುವರೆಗೂ ನಾವು ಬಂದಿದ್ದ ತಕ್ಷಣ ಫುಲ್ ಕಡಿಮೆ ಮಾಡ್ತೀರಿ ಅಂದರು. ಏನು ಅವಾಗೆಲ್ಲ ಹೋರಾಟಗಳು ಎಲ್ಲ ಮಾಡಿದ್ರು. ಇವಾಗ ಅದು ಯಾವುದೇ ರೀತಿ ನಾವು ಅಡುಗೆ ಗ್ಯಾಸ್ ಸಿಲಿಂಡ್ರ್ ತೊಗೊಳ್ಬೇಕು ಅಂದರೆ 1100 ರೂಪಾಯಿ ಕೊಟ್ಟು ತೊಗೊಬೇಕು. ಮತ್ತು ಅದೊಂದೇ ಅಲ್ಲ, ನಮ್ಮ GDP ಎಷ್ಟು ಇದಾಗಿದೆ. ಮತ್ತು ಡಾಲರ್ ಮುಂದೆ ನಮ್ಮ ರೂಪಾಯಿ ಎಷ್ಟು ಕಡಿಮೆ ಆಗಿದೆ. ಫಾರ್ ಎಕ್ಸಾಂಪಲ್ಲು 1947 3 ರೂಪೀಸ್ 37 ಪೈಸೆ ಇತ್ತು ಏನು ಡಾಲರ್ ಪ್ರೈಸು. 2014 ಬರೋಷ್ಟೊತ್ತಿಗೆ 53 ಇತ್ತು. ಓಕೆ, ಒಪ್ಕೊಳ್ಳೋಣ. ಇವ್ರೇನು ಹೇಳಿದ್ರು, ನಾವು ಬಂದಿದ್ದ ತಕ್ಷಣವೇ ಡಾಲರ್ ಪ್ರೈಸ್ ಕಡಿಮೆ ಮಾಡಿಬಿಡ್ತೀರಿ ಅಂದರು. ಎಲ್ಲಿ ಮಾಡಿದ್ರು? ಇನ್ನು 82 ರುಪೀಸ್ ಆಗಿದೆ. ಇದೊಂದೇ ಅಲ್ಲ, ಹಲವಾರು ಇದ್ದಾವೆ. ಇನ್ನು ಪುಲ್ವಾಮಾ ದಾಳಿ ಆದಾಗ 350 kg RDXು ಆ ಝೀರೋ ಟಾಲರೆನ್ಸ್ ಏರಿಯಾಗೆ ಯಾವ ರೀತಿ ಬಂತು ಅಂತ ಇದುವರೆಗೂ ನಮ್ಮ ಕೇಂದ್ರದ ರಕ್ಷಣಾ ಸಚಿವರಾಗಿರಲಿ, ಕೇಂದ್ರದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರಾಗಲಿ, ಮೋದಿಜಿಯವರಾಗಲಿ ಇದುವರೆಗೂ ಅದಕ್ಕೆ ಉತ್ತರ ನೀಡಿಲ್ಲ. ಅದು ಒಂದು. ಮತ್ತು ಇವಾಗ ನಮ್ಮ ರಾಜ್ಯಕ್ಕೆ ಇದಾಗಿದೆ, ಅನ್ಯಾಯ ಆಗ್ತಾ ಇರೋದು. ಫಾರ್ ಎಕ್ಸಾಂಪಲ್ ಏನಂದರೆ, ತೆರಿಗೆ ಹಣ ಇದುವರೆಗೂ ಎಷ್ಟು ಸತಿ ಹೋಗಿ ಕೇಳಿದ್ರು ಕೊಟ್ಟಿಲ್ಲ. ಇದೆಲ್ಲ ವೈಫಲ್ಯಗಳಿದ್ದಾವೆ. ಅದೊಂದಲ್ಲ, 10 ವರ್ಷ ಇವ್ರದ್ದು ನೋಡಿದ್ದೀರಿ. ಫಾರ್ ಎ ಚೇಂಜ್ ಒಂದು ಚಾನ್ಸ್ ಕೊಡೋಣ ಬಿಡಿ. ಓಕೆ, ಹಾಗಿದ್ರೆ ಇವಾಗ ನೀವು ಇಷ್ಟು ಹೇಳಿದ್ರಿ, ಬಿಜೆಪಿ ಇದು ಮಾಡಿಲ್ಲ. ಓಕೆ, ಹಾಗಿದ್ರೆ ಇವಾಗ ಕಾಂಗ್ರೆಸ್ ಬಂದರೆ ಯಾವ ರೀತಿ ಓವರ್ಕಮ್ ಮಾಡ್ಬೋದು ಇದನ್ನೆಲ್ಲ ಅಂತ ಅನ್ಸುತ್ತೆ? ಸರ್, ಕಾಂಗ್ರೆಸ್ಸಲ್ಲಿ ಪ್ರಜ್ಞಾವಂತರು, ವಿದ್ಯಾವಂತರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞರಾಗಿದ್ದಾಗ PV ನರಸಿಂಹರಾವ್ ಅವ್ರ ಸರ್ಕಾರದಲ್ಲಿ ಎಕನಾಮಿಸ್ಟ್ ಅವರು ಆರ್ಥಿಕ ಮಂತ್ರಿಗಳಾಗಿದ್ದರು. ಯಾವ ರೀತಿ ನಮ್ಮ ದೇಶ ದಿವಾಳಿ ಆಗಬೇಕಾಗಿತ್ತು ಅಂಥ ಟೈಮಲ್ಲಿ ಅವ್ರು ತಗೊಂಡಿರೋ ನಿರ್ಧಾರಗಳು ಮತ್ತು ಗ್ಲೋಬಲೈಸೇಷನ್ನು, ಪ್ರೈವೇಟೈಸೇಷನ್ನು ಮತ್ತು ಲಿಬ್ರಲೈಸೇಷನ್ನು ಆಗಿನ ಕಾಲದಲ್ಲಿ ಅವ್ರು ತಂದಿದ್ದಕ್ಕೆ ಇವತ್ತು ಇವರು ಸಮೃದ್ಧಿವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಇಲ್ಲ ಅಂದಿದ್ದಿದ್ರೆ ಇವ್ರ ಕೈಯಲ್ಲಿ ಸರ್ಕಾರ ಅಲ್ಲ, ಒಂದು ಗುಂಡುಪಿನ್ ತಯಾರಿಸೋ ಮಿಷಿನ್ ಕೂಡ ಕಂಡುಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಅವತ್ತು ಅವ್ರು ಮಾಡಿರೋದಕ್ಕೆ ಇವರು ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 10 ವರ್ಷದಲ್ಲಿ ನಾವು ಮಾಡಿಬಿಟ್ಟಿದ್ದೀರಿ, ಏನೂ ಮಾಡಿಲ್ಲ. ಕೇಂದ್ರದ ಮೋದಿ ಸರ್ಕಾರ ಅವ್ರದ್ದು ಏನಾದರೂ ಇದೆ ಅಂದರೆ ಅದು ಮುಖಬೆಲೆ ಝೀರೋನೇ. ಅವ್ರೇನು ಇವಾಗ ಫಾರ್ ಎಕ್ಸಾಂಪಲ್ ನಾವು ರೋಡ್ ಮಾಡಿ 70 ವರ್ಷದಿಂದ ರೋಡೇ ಇರಲಿಲ್ವಾ ಸರ್? 70 ವರ್ಷದಿಂದ ಯಾವುದು ಇಂಡಸ್ಟ್ರೀಸ್, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಯಾರು ಸರ್ ಕಟ್ಟಿದ್ದಾರೆ? ಅವ್ರ ಕಾಲದಲ್ಲಿ ಕಟ್ಟಿರೋದು. ಅದನ್ನು ಇವ್ರು ಇದು ಮಾಡಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇವರು ವೈಯಕ್ತಿಕವಾಗಿ ಬರೀ ಮಾತು ಹೇಳ್ತಾ ಇದ್ದಾರೆ ಮತ್ತು ಜನರಿಗೆ ಇದು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನು ಮಾಡ್ತಾಯಿಲ್ಲ. ಇಲ್ಲಿ ಪ್ರೆಸೆಂಟು ನಮ್ಮ ಸುಧಾಕರ್ ಅವ್ರು ಲಾಸ್ಟು ಕೋವಿಡ್ ಟೈಮಲ್ಲೆಲ್ಲ ಯಾವ ರೀತಿ ನಡ್ಕೊಂಡಿದ್ದಾರೆ, ಡಾಕ್ಟರ್ಸ್ ಹತ್ರ, ನರ್ಸುಗಳ ಹತ್ರ, ಮತ್ತು ಕೋವಿಡ್ ಇದರಲ್ಲಿ ಯಾವ ಥರ ಅವರು ಎಷ್ಟು ಹಣ ದೋಚಿದ್ದಾರೆ ಎಲ್ಲನೂ ಎಲ್ಲ
ಎಲ್ಲ ಜನಕ್ಕೂ ಗೊತ್ತಿದೆ, ಅದೆಲ್ಲ ಜನ ಉತ್ತರ ಕೊಡ್ತಾರೆ. ಅದರಿಂದ ನಮ್ಮ ಇದು ಒಬ್ಬ ಯಂಗ್ ಆ್ಯಂಡ್ ಡೈನಾಮಿಕ್ ಪರ್ಸನ್ನು ರಕ್ಷಾರಾಮಯ್ಯವ್ರು ಒಳ್ಳೆ ವ್ಯಕ್ತಿ ಬಂದಿದ್ದಾರೆ, ಅವ್ರಿಗೆ ನಾವು ವೋಟ್ ಮಾಡೋಣ ಅಂತ ನಾವು ನಿರ್ಧಾರ ಮಾಡಿದ್ವಿ. ನಮಸ್ಕಾರ. ನಿಮ್ಮ ಹೆಸರು? ಚಿಕ್ಕಬೈರಣ್ಣ ಅಂತ. ಚಿಕ್ಕಬೈರಣ್ಣ ಅವರೇ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಹೌದು. ನಿಮ್ಮ ಬೆಂಬಲ ಯಾರಿಗೆ? ನಮ್ದು ಮೋದಿಗೆ. ಮೋದಿಗೆ. ಯಾಕೆ ಮೋದಿಜಿ ಅವರು? ಏನು ಮೋದಿ ಇಂಪ್ರೂವ್ ಮಾಡಿದ್ದಾನೆ, ದೇಶನೆಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾನೆ, ಎಲ್ಲ ಅನುಕೂಲಗಳು ಮಾಡ್ತಾ ಇದ್ದಾನೆ, ಅದರಿಂದ ಮೋದಿ. ಅದಕ್ಕೋಸ್ಕರ ಮೋದಿ ಅವರು. ಇಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ನಿಂತಿದ್ದಾರೆ. ಅವ್ರಿಗೆ ಇವಾಗ ವೋಟ್ ಹಾಕೋದು. ಸುಧಾಕರ್ ಬಗ್ಗೆ ನಿಮಗೆ ಏನು ಗೆಲ್ದ್ರ ಮೇಲೆ ಅಪ್ಪನಿಂದ ಇದ್ದೇ ಇರ್ತದೆ, ಇನ್ನು ನಾವು ಹಾಕ್ಲೇಬೇಕು. ಅದಕ್ಕೋಸ್ಕರ ಅದೆಲ್ಲ ಮೆಟ್ಟಿ ಬರ್ತಾರೆ ಅನ್ಸುತ್ತೆ ಈ ಸರಿ. ಓಕೆ ದೊಡ್ಡವರು. ಕ್ಯಾತಪ್ಪ ಎಂ ಅಂತ, ಕೊಮ್ಮಸಂದ್ರ, ವಿಜಯಪುರ ಹೋಬಳಿ. ಇಲ್ಲೊಂದು ಮಿನಿ ಪಾರ್ಲಿಮೆಂಟ್ ಐತೆ. ನಾವು ಕುಂತಾಗೆಲ್ಲನೂ ಅದೇ ಚರ್ಚೆ ಮಾಡ್ತಾ ಇರ್ತೀವಿ. ನಮ್ಮ ಅಭಿಪ್ರಾಯಗಳು, ನಾನು ಪ್ರಾರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗೆ ಹೇಳಿದೆ, ಬಂತು ಬರಕಾಲ ಅಂತ. ಮಳೆ ಇಲ್ಲ, ಬೆಳಗಲಿಲ್ಲ, ರೈತರು ಸಾಯ್ತಾವ್ರೆ ಈ ಸರ್ಕಾರದಲ್ಲಿ. ಯಾವತ್ತು ಈ ಸರ್ಕಾರ ಓದ್ತದೋ ಅಂತಂದು ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮೋದಿ ಕೈಯಲ್ಲಿ ಉಂಗುರ ಇಲ್ಲ, ಗಡಿಯಾರ ಇಲ್ಲ, ಆಸ್ತಿ ಇಲ್ಲ, ದೇಶಕ್ಕಾಗಿ ದುಡಿತಾ ಇರೋನು ಅಂದ್ರೆ ಮೋದಿ. ಅದಕ್ಕೆ ಮೋದಿ ಅವರು ಆತ್ಮಕ ಓಟ್ ಕೊಟ್ಟು ಸರ್ಕಾರ ಬದಲಾವಣೆ ಮಾಡಿದ್ರೆ ಜನ ನೆಮ್ಮದಿಯಾಗಿರ್ತಾರೆ ಅಂತ ನಮ್ಮ ಭಾವನೆ. ಈ ಸತಿ ಮೋದಿಗೆ ಜೈ. ನಮಸ್ಕಾರ. ನಮಸ್ಕಾರ. ಹೆಸರು? ಮುನ್ಪುವಪ್ಪ. ಓಕೆ, ಈ ಸರಿ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿ ಅವರಿಗೆ. ಈಗ ಹೇಳಿದ್ರಲ್ಲ ಅಣ್ಣವರು, ಈಗ ಕಾಂಗ್ರೆಸ್ ಸರ್ಕಾರ ಬಂದು ಬಂದ್ಬಿಟ್ಟಿದೆ ನಮ್ಮ ದೇಶಕ್ಕೆ. ಕೆಲಸ ಮಾಡೋರ್ನೆಲ್ಲ ಕೆಲಸ ಕೆಡಿಸ್ತಾವನೆ ಯಾರೋ ಕಾಂಗ್ರೆಸ್ ಸರ್ಕಾರ. ಹೇಗೆ ಅನ್ಸುತ್ತೆ? ಯಾಕಂದರೆ ಕೂಲಿಗೆ ಬರ್ತಾರಲ್ಲ ಜನ, ಅವ್ರಿಗೆಲ್ಲನೂ ಫ್ರೀ ಬಸ್ಗಳು ಬಿಟ್ಬಿಟ್ಟು ಅವ್ರು ಎಲ್ಲಂದ್ರೆ ಅಲ್ಲಿ ಓದ್ತಾ ಇರ್ತಾರೆ. ಏನೋ ಅವ್ರಿಗೆ ಅನುಕೂಲ ಆಗ್ತೈತೆ. ಈ ನಮ್ಮ ರೈತರಿಗೆ ತೊಂದರೆ. ಅವ್ರು ಯಾವಾಗಂದ್ರೆ ಅವಾಗ ಬಿಟ್ಟು ಓದ್ತಾ ಇರ್ತಾರೆ. ಏನೋ ಎಲ್ಲಿ ಬೇಕಾಗಿದ್ರು ತಿರುಗಾಡ್ಕೊಂಬರ್ತಾರೆ. ಅಕ್ಕಿ ಫ್ರೀ ಕೊಡ್ತಾರಂತೆ. ಅದೇನೇನು ಕೊಡ್ತಾರೆ ಜನ ಹೇಳಾಟ, ನಾವು ಕೇಳಾಟ, ನೋಡಾಟ, ಏನು ಪ್ರಯೋಜನ ಇಲ್ಲ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸೀನಪ್ಪ ಅಂತ. ಸೀನಪ್ಪ ಅವರೇ, ಈ ಸರಿ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಏನು ಅವತ್ತು ಯಾರಿಗೆ ಮನ್ಸು ಬರ್ತದೋ ಅವ್ರಿಗೆ ಹಾಕ್ಬಿಡೋದು ಅಂತ. ಯಾವ ಕಡೆ ಹೋಗ್ಬೋದು ಅನ್ಸುತ್ತೆ ಅವತ್ತು? ಏನು ಅವಾಗ ಏನು ಆಗ್ತದೋ ಹೇಳಕ್ಕಾಗಲ್ಲ. ಓಕೆ, ಹಂಗಿದ್ರೆ ಇವಾಗ ಪ್ರೆಸೆಂಟ್ ಏನು ಅನಿಸ್ತಾ ಇದೆ? ಪ್ರೆಸೆಂಟು ಹಿಂದೆ ಸುಧಾಕರ್ ನಮಗೆ ನಮ್ಮ ಕೆಲಸ ಮಾಡಿಕೊಟ್ಟವ್ರೆ. ನಮಗೆ ವಾಟರ್ ಮ್ಯಾನ್ ಕೆಲಸ ಬೇಕಾಗಿತ್ತು ಒಬ್ಬರಿಗೆ. ನಾವು ರೆಕಮೆಂಡ್ ಮಾಡಿದ್ರೆ ಅವರು ನಮಗೆ ವಾಟರ್ ಮ್ಯಾನ್ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಆಮೇಲೆ ಅವರು ನಮ್ಮ ಗೌಡ್ರು ಸುಧಾಕರ್ ಅವ್ರಿಗೆ ಮಾಡವ ಅಂತ. ಸುಧಾಕರ್ ವೋಟ್ ಮಾಡ್ತೀರಾ? ಸರಿ, ಈ ಸರಿ ಹಂಗಿದ್ರೆ ಮೋದಿ ಅವ್ರು ಬರಬೇಕು ಅಂತ ನಿಮ್ಮ ಆಸೆ ಇದೆ. ಹಂಗಿದ್ರೆ ಮೋದಿಯವ್ರು ಬರ್ತಾರೋ ಹೋಗ್ತಾರೋ ಆ ಭಗವಂತನ ಕೇಳೋದು. ಸುಧಾಕರ್ ಬರಬೇಕು. ಇಲ್ಲಿಗೆ ಅವರೇ ಮೋದಿ ಅಲ್ಲಿರೋರು. ನಾವೇ ಅಲ್ಲೋಗಿ ಏನು ಮಾಡ್ತೀವಿ? ಅದೇ ಇಲ್ಲೇ ಕೇಳಬೇಕಲ್ಲ, ಅದಕ್ಕೆ ಇಲ್ಲಿ ಆಗ್ಬೇಕು ಸುಧಾಕರ್ ಅಂತೀರಾ? ಸುಧಾಕರ್ನ ನಾವೇನು ಬೇಕಂದ್ರೆ ಸುಧಾಕರ್ ಹತ್ರ ಹೋಗ್ಬೇಕು. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ ಹೇಳಿ. ವೆಂಕಟೇಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬೆಂಬಲ ಬಿಜೆಪಿ ಕೊಡೋಣ. ಬಿಜೆಪಿ. ಯಾಕೆ ಬಿಜೆಪಿ ಸರ್? ಬಿಜೆಪಿ ಅಂದರೆ ಕೆಲವು ಅನುಷ್ಠಾನಗಳು ತರ್ತಾ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಇದಾಗ್ತೈತೆ. ಜನರ ಒಂದು ಮನವರಿಕೆ. ಇನ್ನೊಂದೇನೋ ಲೂಪ್ ವೆಲ್ಸ್ ಐತೆ ಕೆಲವೊಂದು. ಈಗ ಏನಾಗಿದೆ ಅಂತಂದರೆ ಅವರಲ್ಲಿ ಅದೇ ಯಾವುದಾದ್ರು ಎಲೆಕ್ಟ್ರಲ್ ಬಾಂಡ್ಸ್ ಒಂದು ಮಿಸ್ಲೀಡ್ ಐತೆ, ಅದೊಂದು ಹೋಗಬೇಕು. ಸಮಾಜದಲ್ಲಿ ವ್ಯವಸ್ಥೆ ಇದಾಗಬೇಕು. ಇನ್ನೊಂದು ಟ್ಯಾಕ್ಸೇಷನ್ ವ್ಯವಸ್ಥೆ ಭಾರಿ ಚೇಂಜ್ ಆಗಿದೆ, ಅದೊಂದು ಎಫೆಕ್ಟ್ ಆಗ್ತಾಯಿದೆ. ಒಬ್ಬ ಮನುಷ್ಯನ ₹1,000 ಬಂದರೆ ಅವನಲ್ಲಿ 50% ಟ್ಯಾಕ್ಸ್ ರೂಪದಲ್ಲೇ ಹೋಗ್ತೈತೆ. ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಒಬ್ಬ ಮನುಷ್ಯ ₹100ಗೆ ಅವ್ನು ಎಷ್ಟು ಸರ್ತಿ ಕಟ್ಟಬೇಕು ಟ್ಯಾಕ್ಸ್, ಅದನ್ನು ಯೋಚನೆ ಮಾಡಬೇಕು. ಏನಂದರೆ ಒಂದು ಉದ್ದೇಶ ಏನಂದರೆ ದೇಶದ ಒಂದು ಸೆಕ್ಯೂರಿಟಿ, ಅದು ಇಂಪಾರ್ಟೆಂಟು. ಅದು ಮಾಡಿದಾಗ ವ್ಯವಸ್ಥಿತವಾಗಿ ಐತೆ ಅದು. ಆದರೆ ಕೆಲವು ಇನ್ನೊಂದು ಎಲ್ಲ BJPಯವರು ಎಲ್ಲ ಸಾಚ ಅಂತ ಹೇಳ್ತಾ ಇಲ್ಲ, ಅವರಲ್ಲಿ ಭ್ರಷ್ಟರು ಇದ್ದಾರೆ. ಆ ಒಂದು ವ್ಯವಸ್ಥೆ ಬದಲಾಗಬೇಕು. ಎಲ್ಲರೂ ಒಂದು ನೇರವಾಗಿ ದೇಶದ ಅಭಿವೃದ್ಧಿಗೆ ಸ್ವಲ್ಪ ವ್ಯವಸ್ಥೆ ಇದು ಮಾಡಬೇಕು. ತಿರ್ಗಾ ಉದ್ಯೋಗದ ಬಗ್ಗೆ ಗಮನ ಕೊಡಬೇಕು, ಸೃಷ್ಟೀಕರಣ ಆಗಬೇಕು. ಇನ್ನೊಂದು ತಪ್ಪಾಗ್ತೈತೆ ವ್ಯವಸ್ಥೆ ನಮ್ಗೆ ಗೊತ್ತಾಗ್ದಂಗೆ. ವ್ಯವಸಾಯಕ್ಕೆ ಯೋಗ್ಯವಾದ ಜಮೀನುಗಳನ್ನೆಲ್ಲ ತೆಗೆದುಕೊಳ್ತದ, ಅದು ಹೋಗಬೇಕು. ಅನ್ಫರ್ಟೈಲ್ ಲ್ಯಾಂಡ್ಸ್ ಅಂತೇಳಿ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಜಾಗದಲ್ಲಿ ತೆಗೆದುಕೊಂಡ್ರೆ ಅದು ಆ ಏರಿಯಾನು ಡೆವಲಪ್ಮೆಂಟ್ ಆಗುತ್ತೆ. ಇನ್ನೊಂದು ವ್ಯವಸ್ಥಿತವಾಗಿ ಚೆನ್ನಾಗಿದಾಗ್ತೈತೆ. ವ್ಯವಸಾಯ ಭೂಮಿಯಾಗೆ ಉಳಿಬೇಕು. ಬೇರೆ ಕಡೆ
ಚನ್ನರಾಯಪಟ್ಟಣ ಹೋಬ್ಳಿ ನೋಡಿದೆ, ಈ ಕಡೆ ಇದು ನೋಡಿದೆ, ಇವಾಗ ಜಮಕೋಟೆ ಹೋಬ್ಳಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಥರ ಎಲ್ಲ ವ್ಯವಸ್ಥೆ ಮಾಡಬೇಕು? ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ವ್ಯವಸ್ಥಿತವಾಗಿದಾಗಬೇಕು. ತಿರುಗಿ ಮತ್ತೊಂದು ಏನಾಯ್ತಂದರೆ ಎಲ್ಲ ಖಾಸಗೀಕರಣ ಆಗ್ತಾಯಿದೆ. ಆ ಖಾಸಗೀಕರಣ ಹೋಗಬೇಕು. ಸರ್ಕಾರ ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು. ಇದು ಬೇಕು ಕಾಂಪಿಟೇಷನ್ನು. ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಎರಡೂ ಇದ್ದರೆ ಅದಕ್ಕೊಂದು ಕಂಟ್ರೋಲ್ ಬರ್ತೈತೆ. ಎಲ್ಲ ಪ್ರೈವೇಟೈಸೇಷನ್ ಮಾಡ್ಕೊಂಡು ಹೋದರೆ ಅವ್ರು ಹೇಳಿದ್ದೇ ಟ್ಯಾಕ್ಸು, ಇವ್ರು ಕೊಟ್ಟಿದ್ದೇ ಟ್ಯಾಕ್ಸು, ಜನಸಾಮಾನ್ಯರಿಗೆ ಹೊಡೆತ ಬೀಳ್ತೈತೆ. ಇವಾಗೆಲ್ಲ 80% ಎಲ್ಲ ಅಗ್ರಿಕಲ್ಚರ್ ಅಷ್ಟೇ ಇರೋದು, ವ್ಯವಸಾಯಗಾರರು. 100ಕ್ಕೆ ಒಬ್ಬರು ಇಬ್ಬರು ಯಾರೋ ಒಬ್ಬರು ಇವಾಗ ಏನಂದರೆ ಹಳ್ಳಿ ಮಕ್ಕಳೆಲ್ಲ ವಲಸೆ ಹೋಗ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಬೇಕು. ವ್ಯವಸಾಯನೇ ಒಂದು ಉದ್ದಿಮೆ ಅಂತ ಮಾಡಬೇಕು. ಇನ್ನೊಂದೈತೆ ವಿಷಯ, ಕಾರ್ಪೊರೇಟ್ ಸೆಕ್ಟರ್ಗಳು ಇಡೀ ವ್ಯವಸ್ಥೆನೇ ಹಾಳು ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಾಗ್ತಾಯಿಲ್ಲ. ಸಾಮಾನ್ಯ ಜನರು ಎಲ್ಲರೂ ಹೇಳ್ತಾವ್ರೆ ಕಾರ್ಪೊರೇಟ್ ಸೆಕ್ಟರ್ಗಳೇನಾದ್ರು ಅಂಡರ್ ಕಂಟ್ರೋಲ್ ತಕ್ಕಂತ ಇದ್ದಾರೆ. ಗೌರ್ಮೆಂಟು ಅವರೇ ತೆಗೆದುಕೊತಾ ಇರೋದು, ಅವರೇ ಆಡಳಿತ ನಡೆಸ್ತಾ ಇರೋದು. ಅದೊಂದು ವ್ಯವಸ್ಥೆ ಬದಲಾಗಬೇಕು. ಎಲ್ಲರೂ ಒಂದು ಈಕ್ವಲೈಸೇಷನ್ ಇದು ಮಾಡಬೇಕು. ದೇಶನೂ ಮುನ್ನಡಿಬೇಕು. ಏನಂತಂದರೆ ನಮ್ಮ ಇವಾಗ ಮೋದಿ ಅಂದರೆ ಅದು ಒಂದು ಪ್ಲಸ್ ಪಾಯಿಂಟ್ ಐತೆ. ಏನಂದರೆ ನಮ್ಮ ದೇಶಕ್ಕೆ ಒಂದು ರಕ್ಷಣೆ ಐತೆ, ಅದೊಂದು ಇಂಪಾರ್ಟೆನ್ಸ್ ಅಷ್ಟೇ. ಇನ್ಯಾವುದು ಇತರೆ ಯಾವುದೂ ಇದಿಲ್ಲ. ಯಾಕಂದರೆ ಎದುರಿಸೋಂಥ ಶಕ್ತಿ ಐತೆ, ಒಂದು ಗ್ರೂಪ್ ಐತೆ, ಯೂನಿಟಿ ಐತೆ. BJPನಲ್ಲಿ ಆ ಒಂದು ಯೂನಿಟಿನಿಂದನೇ ಇವತ್ತು ದೇಶ ಒಂದು ಇದಾಗ್ತೈತೆ. ಈಗ ಬೇರೆ ಪಕ್ಷಗಳೈತೆ, ಒಬ್ಬನು ಒಂದು ಹೇಳಿದ್ರೆ ಇನ್ನೊಬ್ಬನು ಇನ್ನೊಂದು ಕಡೆ ಕಿತ್ಕೊಂಡು ಹೋಗ್ತಾನೆ. ಅದು ಒಂದು ವ್ಯವಸ್ಥೆ ಇದಾಗಬೇಕು, ಬದಲಾಗಬೇಕು, ಚೇಂಜಸ್ ಆಗಬೇಕು. ಯಾಕಂದರೆ ಡೆಮಾಕ್ರೆಟಿಕ್ನಲ್ಲಿ ಎಲ್ಲ ಒಂದು ಎಲ್ಲ ಇದು ಮಾಡಬೇಕು. ಎಲ್ಲ ಜನಾಂಗನೂ ಒಂದೇ, ಜಾತಿವಾದ ಹೋಗಬೇಕು. ಹಿಂದೂ ಮುಸ್ಲಿಮ್ಸ್ ಅನ್ನೋದು ಬಿಡಿ, ಅವರೂ ಇದ್ದಾರೆ ಪಾಪ, ಕೆಲವರು ಅವರು ಒಂದು ಇದು ಆಗ್ತಾಯಿದೆ. ಅದನ್ನು ವ್ಯವಸ್ಥೆನ ಅವ್ರಿಗೂ ಒಂದು ಮೂಲ ಸೌಲಭ್ಯ ಕಲ್ಪಿಸ್ಕೊಟ್ಟು ನಮ್ಮಲ್ಲಿ ಅವರು ಒಂದಾಗಬೇಕು. ಅವರೇ ದೇಶದ ಒಂದು ಡೆವಲಪ್ಮೆಂಟ್ ತೆಗೆದುಕೊಂಡು ಹೋಗಬೇಕು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವೀರಭದ್ರಪ್ಪ, ವಿಜಯಪುರ. ವಿಜಯಪುರ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾವು ಸುಮಾರು ಒಂದು 45 ವರ್ಷ ನಾವು ಸರ್ಕಾರ ಇರೋವಾಗಿದ್ದೂ ನಾವು ಹಿಂದುತ್ವನೇ ಇಟ್ಕೊಂಡು ನಾವು ಮೋದಿಗೆ ನಮ್ಮ ಬೆಲೆ. ಯಾಕಂದರೆ ಅವರು 10 ವರ್ಷದಲ್ಲಿ ಇವರು 50 ವರ್ಷ ಮಾಡಿರೋಂಥ ಕಾಂಗ್ರೆಸ್ ಸರ್ಕಾರನ ಇವರು ಬರೀ 5 ವರ್ಷದಲ್ಲೇ ಮಾಡಿ ತೋರಿಸಿದ್ದಾರೆ. ಇವತ್ತು ಕಾಶ್ಮೀರಿನಲ್ಲಿ 175 ಮಾಡಬೇಕಾಗಿದೆ, ಎಷ್ಟೋ ಘಾಸಿ ಇತ್ತು, ಅಂಥದ್ದು ಅದು ಮಾಡಿದ್ರು. ಕಾಶಿ ವಿಶ್ವನಾಥನ ದೇವಸ್ಥಾನ ನೋಡಿದ್ರೆ ಇವತ್ತು ಆನಂದವಾಗೋಗಿದೆ. ಉಜ್ಜಯಿನಿ ಮಹಾಕಾಲೇಶ್ವರನು ಮಧ್ಯಪ್ರದೇಶನಲ್ಲಿ ಇಂಥವೆಲ್ಲ ಬೇಕಾದಷ್ಟು ಅನುಕೂಲಗಳು ಮಾಡಿದ್ದಾರೆ. ಜನಕ್ಕೂ ತುಂಬ ಅನುಕೂಲ ಇದೆ. ಆದರೆ ಉಪಯೋಗಿಸ್ಕೊಂಡಲ್ಲ ಜನಗಳು ಕೆಲವರು. ಆದರೆ ಅದನ್ನು ಮೋದಿ ಅಂತ ಮಾಡಿರೋಂಥ ವಿಚಾರ ಇವತ್ತು ನಾವು ನೆನೆಸ್ಕೊಬೇಕು, ಇನ್ನು ಮುಂದಕ್ಕೂ ನೆನೆಸ್ಕೊಬೇಕು. ಮೋದಿ ಅಂಥವ್ರು ನಾವು ಜನಗಳು ಆಗಬೇಕು. ಅಂಥವ್ರು ಆದ್ರೇ ನಮ್ಮ ದೇಶ ಉಳಿಬೇಕಾದೆ. ಇಲ್ಲೋಗಿದೆ ದೇಶ ಇಷ್ಟೊತ್ತಿಗೆ 10 ವರ್ಷ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೆ, ದೇಶ ಅರ್ಧ ಮಾರ್ಕೊಂಬಿಟ್ಟು ಹೋಗ್ಬಿಡ್ಬೇಕಾಗಿತ್ತು. ಇವತ್ತೇನೋ ಅವ್ರು ಇರೋದಕ್ಕೋಸ್ಕರ ನಮ್ಮ ಹಿಂದುತ್ವನ ಉಳಿತು, ನಮ್ಮ ದೇಶದಾಗ ಜನನೂ ಸುಭುಕ್ತಾಗವ್ರೆ. ಅವೆಲ್ಲ ಏಕರೂಪ ಮಾಡಬೇಕು ಅಂತಿದ್ದಾರೆ. ಅದು ನಮ್ಗೆ ತುಂಬ ಸಂತೋಷನೇ. ಅವತ್ತಿನ ನಾವು ಮೋದಿಗೆ ಓಟು, ಇವತ್ತು ಮೋದಿಗೆ ಓಟು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ವಾಮದೇವ್ ಅಂತ. ವಾಮದೇವ್, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯೋಚನೆ ಮಾಡಬೇಕೇನಿಲ್ಲ. ನಾವು BJP ಇದು 5 ಗ್ಯಾರಂಟಿ ಕೊಟ್ಟಿದ್ದಾರೆ ಇವರು. ಯಾವ ಗ್ಯಾರಂಟಿ ಇದು? ನಮ್ಮ ದುಡ್ಡು ತಗೊಂಡೋಗಿ ನಮ್ಮ ಮನೆಗೆ ಕೊಟ್ಟವ್ರೆ. 5 ಗ್ಯಾರಂಟಿ ದೇಶ ಕರ್ನಾಟಕನ ಇದು ಮಾಡಿದ್ದಾರೆ. ಕರೆಂಟು 1 ರೂಪಾಯಿ ಇದ್ದಿದ್ದು 2 ರೂಪಾಯಿ ಮಾಡಿದ್ದಾರೆ. ಎಲ್ಲಿ ಬಂದು ಇದು? ನಮ್ಮ ದುಡ್ಡು ತಗೊಂಡು 5 ಗ್ಯಾರಂಟಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲ ಇವರು ಕಾಂಗ್ರೆಸ್ನಿಂದ. ಸ್ವಂತ ದುಡ್ಡೇನ ಕೊಟ್ಟಿದ್ದಾರ? ಗೌರ್ಮೆಂಟ್ ದುಡ್ಡೇ ಕದ್ದಿದ್ದಾರೆ, ಕೊಟ್ಟಿದ್ದಾರೆ. 5 ಗ್ಯಾರಂಟಿ 2,000 ರೂಪಾಯಿ ಕೊಟ್ಟಿದ್ದಾರೆ. ಹಂಗಿದ್ರೆ ಇವಾಗ ಬೇರೆ ಪಕ್ಷ ಬಂದ್ರೆ ಅವ್ರ ಜೋಬಿಂದ ಕೊಡ್ತಾರ ದುಡ್ಡು? ಯಾರು ಕೊಡಂಗಿಲ್ಲ. ಅವರು ನಮ್ಮ ದೇಶದ್ದೇ ಕೊಡ್ಬೇಕಾಗಿರೋದೆ. ನಮ್ಮದೇ ಕೊಡಬೇಕು, ನಮ್ಮದೇ ಮಾಡಬೇಕು. ಯಾರು ಮನೆಯಿಂದ ಯಾರು ತಂದು ಕೊಡಲ್ಲ. ಇರೋದನ್ನು ಉಳಿಸಿ ಕೊಡಬೇಕು. ನಾವು ಉಳಿದು ಗೌರ್ಮೆಂಟಲ್ಲೇ ಇದ್ದು ಅದನ್ನೇ ಉಳಿಸಿ ಕೊಟ್ಟರೆ ಅದು ಗೌರ್ಮೆಂಟು. 5 ಗ್ಯಾರಂಟಿ ನಾನು ಕೊಡ್ತೀನಿ, 5 ಗ್ಯಾರಂಟಿ ಅಂದರೆ ಎಲ್ಲಿ ಕೊಡ್ತಾರೆ? ಕರೆಂಟ್ ಚಾರ್ಜ್ ಜಾಸ್ತಿ, ಬಸ್ ಫ್ರೀ ಅರ್ಧ ಕೊಟ್ಟಿದ್ರೆ ಸಾಕಾಗಿತ್ತು. ಹೆಂಗಸರಿಗೆ, ಮಹಿಳೆಯರಿಗೆ ಅರ್ಧ ಕೊಟ್ಟು ಫ್ರೀ ಬಸ್ಸಲ್ಲಿ ಓಡಾಡ್ಕೊಳ್ಳಿ. ಅದೇ ಹೇಳಿ, ಇರೋರೆಲ್ಲ ಏನಾಯ್ತು ಅಂದರೆ, ಈಗ ನಾನು ಒಬ್ಬಳು ಓದ್ತಾ ಇದ್ದೀನಿ, ನೀವು ಪಕ್ಕದ ಮನೆ ಇರ್ತೀವಿ, ಬಾರೆ ಹೋಗಿ ಹೆಂಗೆ ಓದ್ತೀನಿ ಅಂದ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗೋದು. ನಿಮ್ಮ ಜೊತೆಗೆ ನಿಮ್ಮ ಇದ್ರೆ ಅವ್ರನ್ನೂ ಅದು ಪ್ರಾಬ್ಲಮ್. ಇವಾಗ ಅದು ಬಸ್ಸಲ್ಲಿ ಇಷ್ಟು 1000 ಕೋಟಿ ಲಾಭ ಬಂತು ಅಂತ ಮೊನ್ನೆ ಹೇಳಿದ್ರು ಸಿದ್ದರಾಮಯ್ಯನವರು. ಆ 1000 ಕೋಟಿ ಎಲ್ಲಿಂದ ಬಂತು? ಎಲ್ಲೈತೆ ಲಾಭ? ಸುಮ್ಮನೆ ಬಸ್ಸಲ್ಲಿ ಲಾಭ ಇದೆ ಅಷ್ಟೇ, ಇನ್ನೇನು. ಈ ಸರಿ ನಿಮ್ಮ ಮತ BJPಗೆ ಅಂತ? BJPನೇ. ಯೋಚನೆ ಮಾಡಬಾರ್ದು ನಾವು.
ಡಾಕ್ಟರ್ ನಮಸ್ಕಾರ. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು? ರಾಮಚಂದ್ರಪ್ಪ ಅಂತ. ರಾಮಚಂದ್ರಪ್ಪ ಅವರೇ, ಈ ಸರಿ ಎಲೆಕ್ಷನ್ ಅಲ್ಲಿ ನಿಮ್ಮ ವೋಟ್ ಯಾರಿಗೆ? ಏನೋ ನೋಡ ಇನ್ನ ಎಲ್ಲ ಕ್ಯಾನ್ವಾಸ್ಗಳಾಗ ಮಾಡ್ತಾವ್ರೆಲ್ಲ ಮಾಡಲಿ. ಇನ್ನು ನೀವು ಯೋಚನೆ ಮಾಡಬೇಕು. ಪ್ರೆಸೆಂಟ್ ಯಾರು ಓಕೆ ಅನ್ಸುತ್ತೆ? ಏನೀಗ 10 ವರ್ಷದಿಂದ ಮೋದಿ ಅವರು ಆಳ್ಗೆ ಬಂದವ್ರೆ. ಇನ್ನೊಂದ್ಸರಿ ನೋಡೋಣ. ಇನ್ನೊಂದ್ಸರಿ ಅವ್ರೇ ನೋಡೋಣ. ಓಕೆ, ಹಂಗಿದ್ರೆ ಮೋದಿ ಅವ್ರು ಬೆಟರ್ ಅನ್ಸ್ತಾ ಇದಾರೆ ನಿಮಗೆ? ಏನೋ ಇರೋದ್ರ ದೇಶನ ಕಾಯ್ತಾವ್ರೆ. ನಮ್ಮನ್ನಂತೂ ಕಾಯಕ್ಕೆ ಯಾರ ಕೈಲಿ ಆಗಲ್ಲ. ನಮ್ಮನ್ನ ಕಾಯಕ್ಕೆ ಯಾರ ಕೈಯಲ್ಲ, ಭಗವಂತ ಕಾಯ್ಬೇಕು ನಮ್ಮನ್ನಷ್ಟೇ. ದೇಶನ ಕಾಯ್ತಾವ್ರೆ. ಅವ್ರನ್ನ ಇಲ್ಲಿಂದ ದೂರದಿಂದ ನೋಡೋಣ, ಹತ್ರದಿಂದ ಹೋಗಿ ನೋಡೋಕ್ಕಾಗದೇ ಇದ್ರು. ಸರ್ ನಮಸ್ಕಾರ. ಸರ್ ಪ್ರಭುದೇವ ಅಂತ ಸರ್ ನಾನು. ಅವರು ಹೌದು. ನಿಮ್ಮ ಬೆಂಬಲ ಯಾರಿಗೆ ಈ ಸರಿ? ಬೆಂಬಲ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಬೇಕು, ನಾವು BJPಗೆ ಕೊಡ್ತೀರಿ. ಕಾರಣ ಏನು ಅಂತಂದರೆ, ಇವಾಗ ಕರೆಂಟ್ ಚಾರ್ಜು ವಜಾ ಮಾಡಿದ್ರು. ಮನೆಗೆ 105 ರೂಪಾಯಿ ಲೆಸ್ ಆಯಿತು, ಅಂಗಡಿ 800 ರೂಪಾಯಿ ಬಂತು. 400 ರೂಪಾಯಿ ಬಂತು ಅಂಗಡಿ, ಇವಾಗ 800ರಿಂದ 900 ರೂಪಾಯಿ ಬರ್ತಾಯಿದೆ. ಮತ್ತು ಇದು 2000 ಹೆಂಗಸ್ರಿಗೆ ಅಂತಂದರು. ಮನೆ ಕಂದ 1000 ಇದ್ದಿದ್ದು 4000, 3,500 ಬಂತು. ತಿರ್ಗಿ ಆಮೇಲೆ ಇನ್ನೊಂದೇನು ಯೋಜನೆ ಇವ್ರದ್ದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅದಲ್ಲ ಸರ್. ಹಾಂ, ಬಸ್ ಫ್ರೀ ಅಂತಂದರು. ವಿಜಯಪುರದಿಂದ 40 ರೂಪಾಯಿ ಇತ್ತು ಬಸ್ ಚಾರ್ಜು, ಈಗ 63 ರೂಪಾಯಿ ಆಗಿದೆ. ಇನ್ನು ಯಾವ ಗ್ಯಾರಂಟಿ ಎಲ್ಲಿ ಬರ್ತಾ ಇದೆ ಅಂತ ದೇವ್ರಿಗೆ ಅರ್ಥ ಆಗಬೇಕು. ಇನ್ನು ಕೊಡಲಿ, ಸಂತೋಷ. ಯಾವುದೇ ಕೊಡಲ್ಲ ಅಂತ ಹೇಳಲ್ಲ, ಎಲ್ಲ ಗೌರ್ಮೆಂಟೇ ಬರ್ತಾರೆ. ನಾವೇನು 1 ರೂಪಾಯಿ ಯಾವುದೂ ಸಹಕಾರ ತೊಗೊಂಡಿಲ್ಲ, ಯಾವುದೇ ಏನು ಬೇಕಾಗಿಲ್ಲ ಮಾಡ್ತಾ ಇದ್ದೀರಿ. ಬಟ್ ಆದರೆ ಅನಾವಶ್ಯಕವಾಗಿ ಇದು ಮಾಡೋದು. 20 ರೂಪಾಯಿ ಇದ್ದು 40 ರೂಪಾಯಿ ಬಸ್ ಚಾರ್ಜು, 63 ರೂಪಾಯಿ ವಿಜಯಪುರದಿಂದ ಏಕ್ದಮ್ ರೈಸ್ ಮಾಡಿದ್ರು. ಲೈಟ್ ಚಾರ್ಜ್ 1:1 ಡಬಲ್ ಆಯಿತು. ಆಮೇಲೆ ಇದು ಕಂದಾಯಗಳು ಇಲ್ಲಿ ಹೇಳ್ದಿರ ಕೇಳಿದ್ರೆ ಇಲ್ಲಿ ಡಬಲ್ ಆಯಿತು. ಇಲ್ಲಿಂದ ಅಲ್ಲಿ ಹಾಕಬಾರ್ದಾಗಿತ್ತು ಅಂತ. ಕೊಡಲಿ, ಕೈಯಿಂದ ಕೊಡಲಿ, ಸರ್ಕಾರದ ಏನು ಸವಲತ್ತು ಕೊಡಲಿ. ಒಂದು ಕಡೆ ಕೊಟ್ಟು ಒಂದು ಕಡೆ ಪ್ರಾಣ ತಿಂದು ಇದು ವ್ಯವಸ್ಥೆ ಆಗಿದೆ. ಇದು ನಮ್ಮದು ಒಂದು ಜೀವನ ಇರುತ್ತೆ, ವ್ಯವಸ್ಥೆ ಇರ್ತೈತೆ, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತೀರಿ. ಸೊ ಮತ್ತು ನೋಡಬೇಕು ಅಂದರೆ ಸರ್ಕಾರ ಸ್ಟೇಟ್ ಗೌರ್ಮೆಂಟು ನಡೀತಾ ಇರ್ಬೋದು. ಮನೆಗೆ 1 ಓಟು 1 ಮತ ಅಂತಂತ ಅಲ್ಲ, ನಮ್ಮ ಇದು ಟ್ಯಾಕ್ಸು ನಮಗೆ ಅಂತ ಅಂದ್ಕೊಂಡು ಹೋದ್ರು ಡೆಲ್ಲಿಗೆ. ಸಂತೋಷ. ಅದರಲ್ಲಿ 1 ರೂಪಾಯಿಲಿ ಎಷ್ಟು ಖರ್ಚು ಬರುತ್ತೆ. ಅದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟೇ ತಿಂದಿರೋದನ್ನು ಸೇನೆ ಇದೆ, ಸರ್ಕಾರ ಇದೆ, ಪಿಂಚಣಿ ಇದೆ, ಎಲ್ಲರಿಗೂ ಹಂಚುತ್ತೆ. ನಮ್ಮ ಸರ್ಕಾರ ತಗೊಂಡು GST ಪೂರ್ತಿ ಕರ್ನಾಟಕ ಕೊಟ್ಬಿಟ್ರೆ ಅವ್ರೇನು ಮೇಂಟೈನ್ ಮಾಡ್ತಾರೆ? ಅವರು ಎಲ್ಲ ನಾನು ಕೊಟ್ಟು ನನ್ನ ದುಡ್ಡು ನನಗೆ 1 ರೂಪಾಯಿ ಕೊಟ್ಬಿಟ್ಟು ಅಂತಂದರೆ ಏನು ಮಾಡ್ತಾರೆ ಅವರು? ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರು? ಪ್ರಭುದೇವ್ ಅಂತ. ಪ್ರಭುದೇವ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? BJPಗೆ. BJP. ಯಾಕೆ BJP ಸರ್? ಇರ್ತಕ್ಕಂಥ ನಡೀತಾ ಇರತಕ್ಕಂಥ ಇದರಲ್ಲಿ ಅನುಕೂಲ, ಒಳ್ಳೆಯ ಸವಲತ್ತುಗಳು ಸಿಗ್ತಾ ಇದೆ. ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಚೆನ್ನಾಗಿದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಗೌರವ, ಸ್ಥಾನ ಗೌರವ ಹೆಚ್ಚಾಗಿದೆ. ಇದರಿಂದ ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸಗಳು ಮಾಡಿದ್ದಾರೆ, ಆಗ್ತಾ ಇದೆ. ಇನ್ನೂ ಮುಂದೆ ಆಗಬೇಕು ಅಂತಕ್ಕಂಥ ಒಂದು ಮನೋಭಾವದಿಂದ ಈ ಕೆಲಸನ ಮಾಡಲಿ ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಹೇಳ್ತಾ ಇದ್ದೀವಿ. ನಮಸ್ಕಾರ. ನಿಮ್ಮ ಹೆಸರು? ತಾಜ್. ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಎಲ್ಲರೂ ವೋಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಮೊದಲನೇ ಹಂತದಲ್ಲಿ. ನಿಮ್ಮ ಬೆಂಬಲ ಯಾರಿಗೆ ಸರ್? ಸರ್, ದೊಡ್ಡವ್ರ ಮನೆಯಲ್ಲಿ ಇದ್ದಾರೆ, ಅವ್ರ ಮುಖಾಂತರ ನಾವು ಹೋಗ್ಬೇಕು. ಆಗಿನ ಕಾಲದಿಂದ ಕಾಂಗ್ರೆಸ್ಸಲ್ಲಿದ್ದಾರೆ. ಅವಾಗಿಂದ ಕಾಂಗ್ರೆಸ್. ಹಾಗಿದ್ರೆ ಈ ಬಾರಿ ನೀವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಂತನಾ? ದೊಡ್ಡವ್ರ ಮುಖಾಂತರ ಹೋಗ್ಬೇಕಲ್ಲ. ಹಾಗೆ. ಓಕೆ ಸರ್, ಈ ಬಾರಿ ಏನು ಅನುಕೂಲ ಆಗ್ಬೋದು ಕಾಂಗ್ರೆಸ್ ಬಂದರೆ ಅನ್ಸುತ್ತೆ ನಿಮಗೆ? ಇವತ್ತು ಇರೋದ್ರ ಲೆಕ್ಕದಲ್ಲೇ ಎಲ್ಲರೂ ಬಡವರು, ಸೌಕರ್ಯ ಹೇಳೋ ಲೆಕ್ಕದಲ್ಲಿ ಇಲ್ಲ. ಇದರಲ್ಲಿ ಏನು ಅನುಕೂಲ ಆಗುತ್ತೆ, ಬಡವ್ರ ಲೆಕ್ಕದಲ್ಲಿ ಅನುಕೂಲ ಅವ್ರು ಮಾಡ್ತಾವ್ರೆ, ಅದೇ ನಮ್ಗೆ ಸಂತೋಷ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶಶಿ. ಶಶಿ ಅವರೇ, ಬಿಸಿ ಮಸಾಲ ದೋಸೆ ಇದಾದ್ಮೇಲೆ ನಮಗೂ ಒಂದು ಮಸಾಲೆ ದೋಸೆ ಹಾಕ್ಕೊಡ್ಬೇಕು. ಓಕೆ. ಈ ಬಾರಿ ಲೋಕಸಭೆ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಗೊತ್ತಿದೆ ನಿಮಗೆ. ನಿಮ್ಮ ವೋಟ್ ಯಾರಿಗೆ? ನಮ್ಮ ವೋಟ್ ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್? ಸಹಾಯ ಮಾಡಿದ್ದಾರೆ, ಅದಕ್ಕೆ. ಸಹಾಯ ಮಾಡಿದಾರಾ? ಅನುಕೂಲ ಆಗಿದೆ ನಿಮಗೆ? ಆಗಿದೆ. ಈ ಸರಿ ಹಂಗಿದ್ರೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವ್ರಾಗಬೇಕಾ, ಖರ್ಗೆ ಅವ್ರಾಗಬೇಕಾ ಕಾಂಗ್ರೆಸ್ಸಿಂದ? ನಮ್ಗೆ ಯಾರು ಗೊತ್ತಾಗ್ತಾ ಇಲ್ಲ. ಓಕೆ, ಇವಾಗ ಇಲ್ಲಿ ಒಂದಷ್ಟು ಅನುಕೂಲಗಳು ತಂದಿದೆ ಏನು ಕಾಂಗ್ರೆಸ್? ಬಂದಿದೆ. ಎಲ್ಲ ಪರವಾಗಿಲ್ವಾ? ಬಂದಿದೆ. ಒಳ್ಳೇದಾಗಿದೆಯಾ? ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಶ್ರೀನಿವಾಸ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿ. ಯಾಕೆ BJP? ನರೇಂದ್ರ ಮೋದಿ ಅವರೇ ಗೆಲ್ಲಬೇಕು. ನರೇಂದ್ರ ಮೋದಿ ಅವರೇ ಗೆಲ್ಲಬೇಕು. ಯಾಕೆ ನರೇಂದ್ರ ಮೋದಿ? ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರಲ್ಲ ಸರ್, ಎಲ್ಲರಿಗೂ ಗೊತ್ತಲ್ಲ, ದೇಶಾದ್ಯಂತ ಗೊತ್ತಲ್ಲ, ಅದಕ್ಕೋಸ್ಕರ. ಓಕೆ, ಇವಾಗ ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರಿ, ಇಲ್ಲಿ BJP ಮೈತ್ರಿ ಅಭ್ಯರ್ಥಿ ಡಾಕ್ಟರ್ K. ಸುಧಾಕರ್ ಅವರು ನಿಂತಿದ್ದಾರೆ. ಯಾವ ರೀತಿ ಇದೆ ಇಲ್ಲಿ ಎಲೆಕ್ಷನ್ ಬಿಸಿ ಹೇಗಿದೆ? ನಿಮ್ಮ ಬೆಂಬಲ ಹೇಗಿರುತ್ತೆ?
ಸರ್ ಎಲ್ಲ ಎಜುಕೇಟೆಡ್ಸು ಮಾಡೋದೇ ಬಿ ಜೆ ಪಿಗೆ, ಓಕೆನಾ? ಅಷ್ಟೇ ಅಷ್ಟೇ. ಯಾವ ಕ್ಯಾಂಡಿಡೇಟ್ ಆದರೂ ನಿಂತ್ಕೊಂಡ್ಲಿ ಬಿ ಜೆ ಪಿಗೆ ಸಪೋರ್ಟ್. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ಗಿರೀಶ್ ಅಂತ. ಗಿರೀಶ್ ಅವರೇ, ಒಳ್ಳೆ ಬಿಸಿ ಬಿಸಿ ಇಡ್ಲಿ ಕಟ್ತಾ ಇದ್ದೀರಾ. ಹೌದು. ಓಕೆ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಹೌದು ಸರ್, ಹೌದು. ಬೆಂಬಲ ಯಾರಿಗೆ ಸರ್? ನಮ್ಮ ಬೆಂಬಲ ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ ಸರ್? ನರೇಂದ್ರ ಮೋದಿ ಅವರು ಬಂದರೆ ಸರ್ಕಾರ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿರುತ್ತೆ ಅಂತ ಇವಾಗ ಹೇಳ್ತೀರಿ. ನರೇಂದ್ರ ಮೋದಿ ಅವರು ಬಂದರೆ ಸರ್ಕಾರ ಚೆನ್ನಾಗಿರುತ್ತೆ ಅಂತ. ಯಾವ ರೀತಿ ಆಗ್ತದೆ ಸರ್? ಬಡಬಗ್ಗರಿಗೆಲ್ಲ ಅನುಕೂಲ ಆಗುತ್ತೆ, ಎಲ್ಲ ಕೆಲಸಗಾರರಿಗೆ ಚೆನ್ನಾಗಿರ್ತಾರೆ, ಅದರಿಂದ. ಅದಕ್ಕೋಸ್ಕರ ಓಕೆ. ಇವಾಗ ಇಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ, ಬಿಜೆಪಿ ಮೈತ್ರಿ ಅಭ್ಯರ್ಥಿ. ಏನಿಸುತ್ತೆ ಅವ್ರ ಬಗ್ಗೆ? ಅಭ್ಯರ್ಥಿ ಯಾರನ್ನಾಗಲಿ ಸರ್, ಬಿಜೆಪಿ ಸರ್ಕಾರ ಬರಬೇಕು. ಬಿಜೆಪಿ ಸರ್ಕಾರ ಬರಬೇಕು. ಓಕೆ, ಈ ಸರಿ ಬಿಜೆಪಿ ಸರ್ಕಾರನೇ ಬಂದ್ರೆ ಯಾವ ರೀತಿಯಾಗಿ ಅನುಕೂಲ ಆಗೋದು ರೈತರಿಗೆ, ಆಮೇಲೆ ಯೂತ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ? ರೈತರಿಗೆ ಅನುಕೂಲ ಆಗುತ್ತೆ, ಯೂತ್ಗೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಾಗರಾಜ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಹೌದು. ಒಳ್ಳೆ ಕಾವಿದೆ, ಬಿಸಿಲು ಇದೆ, ಎಲೆಕ್ಷನ್ ಇದೆ. ಹೌದು. ಓಕೆ, ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬಿಜೆಪಿ. ಯಾಕೆ ಬಿಜೆಪಿ? ಯಾಕೆಂದರೆ ಬಿಜೆಪಿ ಬಂದರೆ ದೇಶದ ಅಭಿವೃದ್ಧಿ, ವಾಣಿಜ್ಯ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಅಂತಾರಾಷ್ಟ್ರೀಯ ಫಾರಿನ್ ಅಫೇರ್ಸ್ ಇರ್ಬೋದು, ಹಾಗೆಯೇ ದೇಶದ ಅಭಿವೃದ್ಧಿ ಇರ್ಬೋದು, ಭಾರತ ರಕ್ಷಣೆ ಇರ್ಬೋದು, ಉದ್ಯೋಗ ಸೃಷ್ಟಿ ಇರ್ಬೋದು, ಈ ಎಲ್ಲ ಕಾರಣಗಳಿಂದ ನಾವು ಬಿಜೆಪಿನ ಬೆಂಬಲಿಸ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅವರೇ, ಈ ಬಾರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಮೋದಿ ಸರ್ಗೆ. ಮೋದಿಗೆ. ಯಾಕೆ ಮೋದಿ ಅಂದರೆ ಅಭಿವೃದ್ಧಿ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ಅದರಿಂದ ಅದಕ್ಕೋಸ್ಕರ ಮೋದಿ ಅವರು. ಹೌದು. ಓಕೆ, ಇಲ್ಲಿ ಇವಾಗ ಏನು ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್, ಹಾಗೆ ಸುಧಾಕರ್ ಅವರು ಬಿಜೆಪಿಯಿಂದ ನಿಂತಿದ್ದಾರೆ. ನಿಮ್ಮ ಬೆಂಬಲ ಸುಧಾಕರ್ ಅವ್ರಿಗೆ ಇರುತ್ತೆ ಅಂತ ಹೇಳ್ತೀರಾ ಬಿಜೆಪಿ ಅಂತ? ಹೌದು. ಓಕೆ, ಇವಾಗ ಬಿಜೆಪಿ ಬಂದ್ರೆ ಏನು ಅನುಕೂಲ ಆಗ್ಬೋದು ಸರ್ ಕ್ಷೇತ್ರಕ್ಕೆ? ಸರ್ ಎಲ್ಲ ಥರದಲ್ಲೂ ಅನುಕೂಲ ಆಗುತ್ತೆ, ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ಪರವಾಗಿಲ್ಲ ಅವರು ಇದು ಮಾಡಿದ್ರೆ. ಪರವಾಗಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಅಶ್ವಥ್ ನಾರಾಯಣ್ ಅಂತ. ಅಶ್ವಥ್ ನಾರಾಯಣ್ ಅವ್ರು ಏನು ಫುಲ್ ಸ್ಮೈಲಿಂಗ್ ಅಲ್ಲಿ ಏನು ಸ್ಮೈಲಿಂಗ್ ಸರ್. ಓಕೆ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ ಸರ್, ನಿಮ್ಮ ಬೆಂಬಲ ಯಾರಿಗೆ? ನಮ್ಮದು ಮೋದಿ ಅವ್ರಿಗೆ. ಯಾಕೆ ಮೋದಿ ಸರ್? ಅದು ದೇಶಕ್ಕೆ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಗ್ಯಾಸಿನ ಬೆಲೆ ಇವೆಲ್ಲ ಕಡಿಮೆ ಮಾಡ್ತಾ ಇದ್ದಾರೆ, ಒಂಥರ ಸಾಮಾನ್ಯ ಇದು ಜನರನ್ನೆಲ್ಲ ಸಾಮಾನ್ಯವಾಗಿ ಇದು ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್. ಈ ಬಾರಿ ಹಂಗಿದ್ರೆ ಬಿಜೆಪಿ ಬಂದ್ರೆ ಏನು ಅನುಕೂಲ ಆಗ್ಬೋದು ಸರ್ ದೇಶಕ್ಕೆ? ಏನೋ ರೈತರಿಗೆ ಒಂದಷ್ಟು ಅನುಕೂಲಗಳಾಗುತ್ತೆ, ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾರೆ ನೋಡೋಣ. ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಸರ್, 11 ತಿಂಗಳಾಯ್ತು ಅಧಿಕಾರ ಸ್ವೀಕಾರ ಮಾಡಿ. ಹೇಗಿದೆ ಅವರ ಆಡಳಿತ ಅನ್ಸುತ್ತೆ? ಪರವಾಗಿಲ್ಲ ಮಾಡಿದ್ದಾರೆ ಆಡಳಿತ, ಆದರೆ ಹಳ್ಳಿಗಳ ಕಡೆ ಏನೂ ಅಭಿವೃದ್ಧಿ ಮಾಡ್ತಾ ಇಲ್ಲ. ಎಲ್ಲ ಈ ಫ್ರೀ ಇವಾಗೆಲ್ಲ ಅಮೌಂಟ್ಗಳು ಹಾಕ್ಬಿಟ್ಟು ಹಳ್ಳಿಗಳ ಕಡೆ ಏನೋ ಅಭಿವೃದ್ಧಿ ಇದು ಕೊಡ್ತಾ ಇಲ್ಲ ಅವರು. ನಮಸ್ಕಾರ. ಹೇಳಿ. ಹೆಸರು? ಹರೀಶ್ ಅಂತ. ಹರೀಶ್ ಅವರೇ, ಈ ಬಿಸಿಲಲ್ಲಿ ತಂಪಾಗಿ ಇಲ್ಲಿ ಕೂತಿದ್ದೀರಾ ಮರದ ಕೆಳಗಡೆ. ಹೌದು. ಓಕೆ, ಇವಾಗ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ರಕ್ಷಾರಾಮಯ್ಯ ಅವ್ರಿಗೆ. ರಕ್ಷಾರಾಮಯ್ಯ ಅವ್ರು ರಕ್ಷೆ ಬೇಕು ಅಂತ. ಯಾಕೆ ಅಂತ? ಯಾಕೆಂದರೆ ನಮಗೆ ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯನೋ ಕೆಲವರೆಲ್ಲ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಇದು ಮಾಡಿದ್ದಾರೆ, ಆಮೇಲೆ ಬಸ್ ಅನುಕೂಲ ಮಾಡಿದ್ದಾರೆ, ಕೆಲವರೆಲ್ಲ ಮಾಡಿದ್ದಾರೆ. ಮೋದಿ ಸರ್ಕಾರ ನಮಗೇನೂ ಮಾಡಿಲ್ಲ, ಯಾಕಂದರೆ ವ್ಯಾಪಾರಸ್ಥರಿಗಾಗಲಿ ರೈತರಿಗಾಗಲಿ ಏನೂ ಮಾಡಿಲ್ಲ. ನಾವಿರೋದು ಹೇಳ್ತಾ ಇದ್ದೀವಿ. ನಾವು ಈಗ ರಕ್ಷಾರಾಮಯ್ಯ ಗೆಲ್ಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಲಿಸಬೇಕು. ಓಕೆ ಸರ್, ಇವಾಗ ರಕ್ಷಾರಾಮಯ್ಯ ಅವರು ಇಲ್ಲಿ MP ಆದರೆ ಏನು ಅನುಕೂಲ ಆಗ್ಬೋದು ಸರ್ ನಿಮ್ಗೆ? ಏನು ಅನುಕೂಲ ಅಂದರೆ ಈಗ ಜನಗಳಿಗೊಂದು ರೋಡ್ ಆಗಲಿ, ಒಂದು ಅಭಿವೃದ್ಧಿ ಆಗಲಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಒಂದು ಜನಗಳಿಗೆ ಒಂದು ರೋಡ್ ಆಗಲಿ, ರೋಡ್ ಇಲ್ಲ ಈಗ ನಮ್ಮ ಊರಲ್ಲಿ ಸದ್ಯ ಮಂಡಬೇಲೆ ರೋಡಲ್ಲಿ, ಈ ಕಡೆ ರೋಡಲ್ಲೆಲ್ಲ ಒಂದು ರೋಡ್ ಇಲ್ಲ, ಸರಿಯಾದ ರೋಡ್ಗಳಿಲ್ಲ, ಅವೆಲ್ಲ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಈಗ KH ಮುನಿಯಪ್ಪನವ್ರು ಮಿನಿಸ್ಟರ್ ಆದ್ರೂ ಅವರು ಸ್ವಲ್ಪ ಮಾಡ್ತಾ ಇಲ್ಲ ಕೆಲಸ. ನಾನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಅವ್ರು ಮಾಡ್ತಾ ಇಲ್ಲ, ಮುಂದಕ್ಕೆ ಮಾಡ್ತೀನಿ ಅಂತ ಹೇಳ್ದೆ ಭರವಸೆ ಕೊಡ್ತಾ ಇದ್ದಾರೆ. ನಮಗೆ ರಕ್ಷಾರಾಮಯ್ಯ ಅವರ ಮೇಲೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ಯಾರಿಗೆ ಸರ್? ನಮ್ಮ ಬೆಂಬಲ JDS. ನಾವು ಕುಮಾರಸ್ವಾಮಿ ಶಿಶು, ನಾವು 30 ವರ್ಷದಿಂದ JDS ಅಲ್ಲಿರೋರು, ಅದರಿಂದ ಅವರು ಮೈತ್ರಿ ಆಗಿದ್ದಾರೆ, ಅದರಿಂದ ಅವ್ರು ಹೋದಾಗ ನಾವು ಹೋಗಬೇಕಾಗುತ್ತೆ. ಅದಕ್ಕೆ ಮೈತ್ರಿ ಅಭ್ಯರ್ಥಿಗೆ ವೋಟ್ ಮಾಡ್ತಾ ಇದ್ದೀವಿ. ಮೈತ್ರಿ ಅಭ್ಯರ್ಥಿ ವೋಟ್ ಮಾಡ್ತಾ ಇರ್ತೀವಿ, ಯಾಕಂದರೆ ಕುಮಾರಸ್ವಾಮಿ ಅವರು 30 ವರ್ಷದಿಂದ ನಾವು ಅದೇ ಪಕ್ಷದಲ್ಲಿರೋರು, ನಾವು ಅವ್ರು ಎಲ್ಲೋದ್ರೆ ಹಂಗೆ ಹೋಗಬೇಕಲ್ಲ, ಅದಕ್ಕೋಸ್ಕರ ನಮ್ಮ ಮೈತ್ರಿ ಆದ್ರೂ ನಾವು ಅವ್ರಿಗೆ ವೋಟ್ ಹಾಕ್ತೀವಿ. ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಸರೋಜಮ್ಮ ಅವರೇ, ಈ ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗಮ್ಮ? ನಾವು ಯಾವತ್ತಿಂದ ಬಿಜೆಪಿಗೆ. ಅವಾಗಿಂದ ಬಿಜೆಪಿ. ಅಮ್ಮ ಇವಾಗ 2 ಕಾರಣ ಹೇಳಿ ಯಾಕೆ ಬಿಜೆಪಿಗೆ ವೋಟ್ ಮಾಡೋದು ಅನ್ನೋದು? ಮೋದಿ ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ. ಅಮ್ಮ ಇವಾಗ ಬಿಜೆಪಿ ಮತ್ತೊಮ್ಮೆ ಬಂದರೆ ಏನು ಅನುಕೂಲ ಆಗ್ಬೋದಮ್ಮ? ಅವ್ರು ಮೊದಲಿಂದ ಅನುಕೂಲ ಮಾಡಿಕೊಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ. ಇವಾಗ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ಏನು ಅನುಕೂಲ ಅನಾನುಕೂಲಗಳಾಗಿದೆ ಅಮ್ಮ? ಅನುಕೂಲ ಅಂದರೆ ನಮ್ಮ ದುಡ್ಡೇ ತಗೊತಾರೆ, ನಮಗೆ ಕೊಡ್ತಾರೆ.
ಅಷ್ಟೇ ತಾನೇ. ಇವಾಗ 2,000 ರೂಪಾಯಿ ಕೊಡ್ತಿರೋದು ಫ್ರೀ ಬಸ್ ಎಲ್ಲ ಏನು ಅನುಕೂಲ ಆಗಿಲ್ವೇನು? ಅನುಕೂಲ ಇದೆ, ಆದರೆ ನಮ್ಮ ದುಡ್ಡೇ ತಾನೇ. ನಾವು ಎಷ್ಟು ಕಟ್ತೀವಿ GST ಅಂತ, ಇವಾಗ ಅದು ಏನೇನೋ ಕಟ್ತಾ ಇದ್ದೀವಲ್ಲ, ಅದರಿಂದ ಅದ್ರಾಗೆ ಇವಾಗ ಇಲ್ಲಿ ಕಾಂಗ್ರೆಸ್ ಅಲ್ಲದೆ ಬೇರೆ ಸರ್ಕಾರ ಬಂದಿದ್ರೆ ಅವ್ರ ಮನೆಯಿಂದ ತಂದು ಕೊಟ್ಟಿರೋರು ದುಡ್ಡು ಅದೆಲ್ಲ ನಮಗೆ ಗೊತ್ತಿಲ್ಲ. ಅವ್ರ ಮನೆಯಿಂದ ಯಾರು ಕೊಡ್ತಾರೆ? ಎಲ್ಲ ಗೌರ್ಮೆಂಟ್ ದುಡ್ಡೇ, ಗೌರ್ಮೆಂಟ್ಗೆ ತಾನೇ ನಾವು ಕಟ್ಟೋದು, ಗೌರ್ಮೆಂಟ್ ದುಡ್ಡೇ. ಆದ್ರೆ ಬಿಜೆಪಿ ಬರ್ಬೇಕನ್ಸುತ್ತೆ. ಹೌದು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್ ಅವರೇ, ಈ ಬಾರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ ಸರ್? ಅದು ಯಾರಿಗಾಗ್ಬೇಕು ನೀವು ಹೇಳ್ಬೇಕು ಈಗ. ಅಲ್ಲ, ನಾವು ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ವಲ್ಲ, ನೀವು ಹೇಳ್ಬೇಕು ನಮಗೆ. ಎಲ್ಲರೂ ಸರಿ ಅವರಲ್ಲ, ಎಲ್ಲರೂ ಸರಿ ಅವರೇ. ಹೆಂಗವ್ರು ಅಂದ್ರೆ ಈಗ ಮೊನ್ನೆ ಕುಮಾರಸ್ವಾಮಿ ಹೇಳಿರಲ್ಲ ಇದರಲ್ಲಿ ಮೈಸೂರಲ್ಲಿ ಏನಂತ, ಈ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತವ್ರೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಬಿಟ್ಟು ಅಂತ ಹೇಳಿರಲ್ಲ, ಅದೇನು ತಪ್ಪದು? ಕುಮಾರಸ್ವಾಮಿ ಅವರು ಹೇಳಿದ್ದೇನು, ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕೊಟ್ಟು ದಾರಿ ತಪ್ಪಿಸ್ತವ್ರೆ ಅಂತ ಹೇಳಿದ್ದು. ಅದು ಬಿಟ್ಟರೆ ಬೇರೆ ಏನೂ ಅಲ್ಲ, ಉದ್ದೇಶ ಬೇರೆ ಏನು ಕೆಟ್ಟದ್ದೇನಲ್ಲ. ಅದ್ರ ಹಿಂದೆ ಕುಮಾರಸ್ವಾಮಿ ಸಾರಾಯಿ ಮನ್ನಾ ಮಾಡ್ಬೇಕಂದ್ರೆ ಅವತ್ತು ಹೋಗಿ ಹೆಣ್ಣು ಮಕ್ಕಳು ಕೇಳಿಕೊಂಡ 1,000 ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅವರು. ಅದನ್ನು ಕೇರ್ ಮಾಡಿದ್ರೆ ಆ ಸಾರಾಯಿ ಮನ್ನಾ ಮಾಡಿದಂಥ ಕೀರ್ತಿ ಆತನ ಕತೆ. ಹಂಗಿದ್ರೆ ಇವಾಗ ಇಲ್ಲಿ MP ಯಾರಾಗಬೇಕು? MP ಯಾರು? ಸುಧಾಕರೇ ಆಗಬೇಕು. ಸುಧಾಕರೇ ಆಗಬೇಕು, ಮೈತ್ರಿ ಅಭ್ಯರ್ಥಿ. ಓಕೆ, ಇವಾಗ ಮೋದಿ ಅವರು ಆಗಬೇಕು ಹಂಗಿದ್ರೆ ನಿಮ್ದು? ಹೌದೌದು, ಮೋದಿನೇ ಆಗಬೇಕು. ಓಟ್ ಆಗ್ತಾ ಇದ್ರೆ ಮೋದಿ ಅವ್ರಿಗೆ ಓಟ್ ಆಗ್ತಂಗೆ. ಓಕೆ, ಇವಾಗ ಮೋದಿ ಅವ್ರು ಬಂದ್ರೆ ಏನು ಅನುಕೂಲ ಆಗ್ಬೋದು ಸರ್? ಇವಾಗ ಮೋದಿ ಅವರು ಬಂದರೆ ಈಗ ಏನು ಅನುಕೂಲ ಆದ ಅಂತಂದರೆ, ಈಗ ಆಲ್ರೆಡಿ ನಮ್ಗೆ ಈ ಹೊರಗಡೆ ದೇಶಗಳೆಲ್ಲ ನೋಡಿದ್ರೆ ಎಲ್ಲ ಯುದ್ಧ ಇನ್ನೊಂದು ಮತ್ತೊಂದು ಅಂತ ಇದು ಮಾಡ್ತಾವ್ರೆ. ನಮ್ಮ ದೇಶ ಬರಬೇಕಾದ್ರೆ ಅವರು ಭಯ. ಯಾಕೆ ಭಯ ಅಂದರೆ ನಾವು ಬಲಿಷ್ಠವಾಗಿದ್ದೀವಿ ಅಂತ, ಆರ್ಥಿಕವಾಗಿ ನಾವು ಬಲಿಷ್ಠವಾಗಿದ್ದೀವಿ ಅನ್ನೋಂಥ ಒಂದು ಕಾರಣಕ್ಕಾಗಿ ಅವ್ರು ಬರಬೇಕಾದ್ರೆ ನಮ್ಮನ್ನು ನೋಡಿ ದಿಗ್ಲು ಬಿಡ್ತಾರೆ. ಈ ಪಕ್ಕದಾಗ ಅಮೇರಿಕಾ, ಆಗ ರಷ್ಯಾ, ಈ ಕಡೆ ಇದು ಪಾಕಿಸ್ತಾನ, ಇವರೆಲ್ಲ ನಾವು ಬಲವಾಗಿದ್ದ ತಾನೆ ಅವರೆಲ್ಲ ಹಿಂದೆ ಹೋಗೋದು. ಇವಾಗ ಆ ಬಲಾನ ಮತ್ತೆ ಕಂಟಿನ್ಯೂ ಮಾಡಬೇಕಾದ್ರೆ ಮೋದಿನೇ ಬರಬೇಕು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನರಸಿಂಹಯ್ಯ. ನರಸಿಂಹಯ್ಯ ಅವರೇ, ಅವರು ಒಳ್ಳೆ ಬಿಸಿಲಿಗೆ ನಿಮ್ಮ ಫ್ರೆಂಡ್ಸ್ನೆಲ್ಲ ಹಾಕೊಂಡು ಒಳ್ಳೆ ಚಿಲ್ ಮಾಡ್ತಾ ಇದ್ದೀರಾ. ಹೌದು. ಓಕೆ, ಈ ಸರಿ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಓಕೆ, ಈ ಸರಿ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗೆ. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ 1947 ಇಸ್ವಿಲಿ ಸ್ವಾತಂತ್ರ್ಯ ಬಂತಲ್ಲ, ಆವತ್ತಿಂದ ದುಡಿದ ಕಾಂಗ್ರೆಸ್. ಈಗ ಮೋದಿ ಎಲ್ಲ ಹಾಳು ಮಾಡಿಬಿಟ್ಟ. GST ಅದು ಇದು ಎಲ್ಲ ಮಾಡಿ ಮೋಸ ಮಾಡಿ ಹಾಳು ಮಾಡಿದ್ರು. ಇವಾಗ 20 ವರ್ಷ ಹಿಂದೆ ಹೋಯ್ತು ನಮ್ಮ ಇಂಡಿಯಾ. ಇದ್ದಿದ್ರೆ ಇಂಡಿಯಾ 20 ವರ್ಷ ಹಿಂದಕ್ಕೆ ಹೋಯ್ತು. ಹೌದು, ಅದು 1,000 ರೂಪಾಯಿ ನೋಟು 500 ರೂಪಾಯಿ ನೋಟು ಹಳೆ ಹೊಟ್ಟಿದ್ರೆ ಎಲ್ಲ ಕಿಂಗ್ ಮೇಕರ್ ಆಗಿರೋರು. ಈಗ ಏನಾಗಿದೆ ಅಂದ್ರೆ ಕಿಂಗ್ ಮೇಕರ್ ಆಗಿರ್ತಾ ಇದ್ರೆ ಇನ್ನೊಂದಷ್ಟು ಬ್ಲಾಕ್ ಮನಿ ಎತ್ತಿಟ್ಕೊತಾ ಇದ್ರು. ಹೌದು, ಏನು ಮಾಡ್ಕೊತಾ ಇದ್ರು. ಇವಾಗ ಸೈಟ್ಗಳ ಮ್ಯಾಗ ಸೈಟ್ಗಳು ಮನೇಲಿಲ್ಲ, ಏನೂ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಮೋದಿ ಏನು ಮಾಡ್ಯವ್ರೆ? ಹಾಳು ಮಾಡಿ ಇಕ್ಕೇಳವ್ರೆ ಮೋದಿ ನಮ್ಮ ಇಂಡಿಯಾನ ಹಾಳು ಮಾಡಿ ಇಟ್ಬಿಟ್ರ. ಸರಿ, ಇಲ್ಲಿ ಇವಾಗ ಏನು ಕಾಂಗ್ರೆಸ್ ಸರ್ಕಾರನೇ ಇರೋದಿಲ್ಲ. ಹೌದು, ಕಾಂಗ್ರೆಸ್ ಸರ್ಕಾರ. ಹೌದು, ಒಂದಷ್ಟು ಅನುಕೂಲಗಳು ತಂದಿದ್ದಾರೆ, ಅದೆಲ್ಲ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ? ವರ್ಕ್ ಹಾಗೆ ಆಗುತ್ತೆ, ವರ್ಕ್ 100 ಹಾಗೆ ಆಗ್ತದ, ಸತ್ಯ ಅದು. ಯಾರು ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಪ್ರಧಾನ ಮಂತ್ರಿ? ಅದು ಇವ್ರಾಗಬೇಕು. ಅಲ್ಲ ಮೋದಿ ಅಲ್ಲ, ಇವರು ರಾಹುಲ್ ಗಾಂಧಿ ಖರ್ಗೆ ರಾಧಿಕಾರಿ, ಅವ್ರಿಬ್ರು ಒಬ್ರು.